हरे कृष्ण हरे हरे राम 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 हरे हरे. ಗೋಪಿ ಸೇನೆಯಲ್ಲಿ ನೆರೆದಿರುವ ಎಲ್ಲ ನನ್ನ ವೈಷ್ಣವ ಭಕ್ತರಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಣವ ಮಂತ್ರ ಹೇಳೋದರ ಪ್ರಾರ್ಥನೆ ಮೂಲಕ ನಾವು ಪ್ರಾರಂಭಿಸೋಣ ಅಂತ ಕೇಳ್ಕೊಂತ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಂ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಭಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೀತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ನಮ್ಮ ಕಾರ್ಯಕ್ರಮದ ಮೊದಲ ಭಾಗವಾಗಿ ವೈಷ್ಣವ ಭಜನೆಯನ್ನು ನೋಡೋಣ. ವೈಷ್ಣವ ಭಜನೆಯನ್ನು ಹಾಡಲು ಆಧರಣೀಯ ರಾಧಿಕಾ ಸುಮುಖಿ ದೇವಿದಾಸಿಯವರು. ಇವರು ಮೂಲತಃ ಶಿವಮೊಗ್ಗದವರು. ಕಳೆದ 15 ವರ್ಷಗಳಿಂದ ಇವರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡು ಎಂಟೈರ್ ಫ್ಯಾಮಿಲಿ ಎಲ್ಲ ಕೂಡ ನಮ್ಮ ಶಿವಮೊಗ್ಗ ಇಸ್ಕಾನ್ಗೆ ಸೇವೆ ಮಾಡ್ತಾ ಇದೆ. ಇವರು ಎಲ್ಲಾ ಸೇವೆಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಮಾತಾಜಿಯವರು ಎಲ್ಲರಿಗೂ ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ದಾರೆ. ಇವ್ರನ್ನ ನಾನು ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಸ್ವಾಗತಿಸ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಸ್ಟಾರ್ಟ್ ಮಾಡ್ತೀನಿ. ಹಾ ಮಾತಾಜಿ. ನೀಲಾಚಲ ನಿವಾಸಾಯ ನಿತ್ಯಾಯ ಕ್ಯಾಮೆರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ನಿಮಿಷ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಯ ಜಗನ್ನಾಥಾಯ ತೇ ನಮೋ ನಮಃ. ಶ್ರೀ ಜಗನ್ನಾಥಾಷ್ಟಕಂ ಪುಣ್ಯಂ ಯಃ ಪಠೇತ್ ಪ್ರಯತಾ ಶುಚಿಃ ಸರ್ವ ಪಾಪ ವಿಶುದ್ಧಾತ್ಮ ವಿಷ್ಣುಲೋಕ ಸಗಚ್ಚತಿ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ. ಶ್ರೀ ಜಗನ್ನಾಥಾಷ್ಟಕಂ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ತರಲೋ ಮುದಾಬಿರಿ ನಾರಿ ವದನ ಕಮಲ ಸ್ವಾದ ಮಧುಪ. ರಮಾ ಶಂಭು ಬ್ರಹ್ಮ ಮರಪತಿ ಗಣೇಶ ಚಿತಪಾದೋ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ. ಪೂಜೆ ಸವೈ ವೇಣುಂ ಶಿರಸಿ ಸಿಕಿ ಪಿಚ್ಚಂ ಕಟಿತಟೆ. ದುಕೂಲಂ ನೇತ್ರಾಂತೆ ಸಹಚರ ಕಟಾಕ್ಷ ಚ ವಿದತೆ. ಸದಾ ಶ್ರೀಮದ್ ವೃಂದಾವನ ವಸತಿ ಲೀಲಾ ಪರಿಚಯೋ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ. ಮಹಾಂಬೋಧೆ ಸ್ಥಿರೇ ಕನಕ ರುಚಿ ನೀಲ ಶಿಖರೇ.
ವಸನ್ ಪ್ರಾದಾಂಶತ ಸಹಜ ಬಲಭದ್ರೇಣ ಬಲಿನಾ ಸುಭದ್ರಾ ಮಧ್ಯಸ್ಥ ಸಕಲಾಸುರ ಸೇವಾರಸದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಕೃಪಾ ಪರವಾರ ಸಹಜ ಜಲದ ಶ್ರೇಣಿ ರುಚಿರೋ ರಮಾವಾಣಿ ರಾಮ ಸ್ಫುರದಮ ಸಂಖ್ಯೇರುಹಮೂಕ ಸುರೇಂದ್ರರೈದ್ದೆ ಶ್ರುತಿ ಗಣಸಿ ಕಗ್ಗಿತ ಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ರಥಾರೂಢೋ ಗಚ್ಚಂತಿ ಪತಿ ಮಿಲಿತ ಭೂದೇವ ಪಟಲೈ ಸ್ತುತಿ ಪ್ರಾದುರ್ಭಾವಂ ಪ್ರತಿಕ್ತ ಪೂರ್ಣಾಂಕ ಸದಯಾ ದಯಾ ಸಿಂಧುರ್ಬಂಧುರ್ ಸಕಲಗತಾಂ ಸಿಂಧುಪತ್ಸುತಯೇ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಪರಂ ಬ್ರಹ್ಮ ಪೀಡ ಕುವಲೈ ದಲೋಸ್ತುಲ್ಯ ನಯನೋ ನಿವಾಸಿ ನೀಲೋದ್ರೋ ನಿಹಿತ ಚರಣೋ ನಂತ ಶಿರಸಿ ರಸಾನಂದಿರಾಧ ಸರಸರ ವಪುರಾಲಾಂಘನ ಸುಖೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಸವೈಯಾಚ ರಾಜ್ಯಂ ನ ಚ ಕನಕ ಮಾಣಿಕ್ಯ ವಿಭವಂ ನ ಚಾಯೇಹಂ ರಮ್ಯ ಸಕಲ ಜನ ಕಾಮ್ಯ ವರ ವಧುಂ ಸದಾ ಕಾಲೆ ಕಾಲೆ ಪ್ರಮತ ಪತಿ ನ ಗೀತ ಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಹರತ್ವಂ ಸಂಸಾರಂ ಧೃತ ರಸಾರಂ ಸುರಪತೆ ಹರತ್ವಂ ಪಾಸಾನಾಂ ವಿಕತಿ ಪರಂ ಯಾದವಪತೆ ಅಹೋ ದೀನನಾಥೆ ನಿಹಿತ ಚರಣೋ ನಿಶ್ಚತಮಿದಂ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಜಗನ್ನಾಥಾಷ್ಟಕಂ ಪುಣ್ಯಂ ಯಹ ಪಠೇತ್ ಪ್ರಯತಾ ಶುಚಿ ಸರ್ವ ಪಾಪ ವಿಶುದ್ಧಾತ್ಮ ವಿಷ್ಣು ಲೋಕಂ ಸಗಚ್ಚತಿ ಜಯೋ ಜಗನ್ನಾಥ ಬಲದೇವ ಸುಭದ್ರಮಾಯ ಜಯ ಸುದರ್ಶನ ಜಯ ರಾಧ ಮಾಧವ ರಾಧೇ ರಾಧೆ ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ ನಿತಾಯ್ ಗೌರ ಹರಿ ಬೋಲ್ ಶ್ರೀ ಶ್ರೀ ಜಗನ್ನಾಥಾಷ್ಟಮ ಕಿ ಜೈ ಶ್ರೀಲ ಪ್ರಭುಪಾದ್ ಕಿ ಜೈ ಗೌರ್ ಪ್ರೇಮಾನಂದಿ ಹರಿ ಹರಿ ಹರೇ ಕೃಷ್ಣ ತುಂಬಾ ಸುಂದರವಾಗಿ ಜಗನ್ನಾಥ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮಾತಾಜಿ, ಪ್ರಣಾಮಗಳು. ನಿಮಗೂ ಕೂಡ ಧನ್ಯವಾದಗಳು ಮಾತಾಜಿ. ಯಾವಾಗ್ಲೂ ಹೀಗೆ ಸೇವೆ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಿಮಗೊಂದ್ಸಲ ಹರೇ ಅಂತ ಹೇಳೋದ್ರ ಮೂಲಕ ಧನ್ಯವಾದವನ್ನು ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸುಂದರವಾಗಿ ಹಾಡಿದ್ರಿ ಮಾತಾಜಿ, ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರವಚನವನ್ನು ಕೊಡಲು ಇಂದು ನಮಗೆ ಶೈಲಾ ನಾಯಕ್ ಮಾತಾಜಿಯವರು, ಆ ಧರಣಿಯ ಶೈಲಾ ನಾಯಕ್ ಮಾತಾಜಿ ಇವರು ಏಕಾಗ್ರತೆ ಮತ್ತು ವಿವೇಕತೆ ಬಗ್ಗೆ ನಮಗೆ ಇಂದು ತರಗತಿಯನ್ನು ಕೊಡಲಿದ್ದಾರೆ. ಅವರ ಸಂಘವನ್ನು ಪಡೆದು ನಾವೆಲ್ಲ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಕೇಳ್ಕೊಂತ ಇದ್ದೀನಿ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವ್ರು ಶೈಲಾ ನಾಯಕ್ ಮಾತಾಜಿ ಇವರು ಮೂಲತಃ ಶಿರಸಿಯವರು. ಇವರು ಅವ್ರ ಹತ್ರ ಪಾಪ ಯಾವ್ದು ಸೆಂಟ್ರ ಇಲ್ದೇ ಇರೋದ್ರಿಂದ ಇವ್ರ ಮನೆಯಲ್ಲೇ ಜಪ ಮಾಡೋದು, ಪುಸ್ತಕಗಳನ್ನು ಓದೋದು, ಭಾಗವತ ಭಗವದ್ಗೀತೆ ಏಕಾದಶಿಯನ್ನ ಫಾಲೋ ಮಾಡ್ತಾರೆ. ಮತ್ತೆ ಎಲ್ಲ ಆನ್ಲೈನ್ ತರಗತಿಯನ್ನು ಕೂಡ ಇವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಗೋಪಿ ಸೇನೆ ಕೂಡ ಇವ್ರು ಯಾವಾಗ್ಲೂ ಸಕ್ರಿಯರಾಗಿರ್ತಾರೆ. ಗೋಪಿ ಸೇರಿ ಯಾವಾಗ ನಾವು ಏನ್ ಸೇವೆ ಕೊಟ್ಟು ಕೂಡ ಇವ್ರು ತಕ್ಷಣ ಒಪ್ಕೊಂಡು ಮಾಡ್ತಾರೆ ಮಾತಾಜಿಯವರು. ಮತ್ತೆ ಚೆನ್ನಾಗಿ ಹಾಡ್ತಾರೆ ಕೂಡ ಇವ್ರು. ಇವ್ರನ್ನ ನಾನು ಮಾತಾಜಿಯನ್ನ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ.
ಒಂದು ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಮಾತಾಜಿಯವ್ರನ್ನ ಸ್ವಾಗತ ಮಾಡ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿಯವರು ವೃತ್ತಿಯಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿ ಹೊಂದಿ ಸಕ್ರಿಯವಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನ ತೊಡಗಿಸ್ಕೊಂಡಿದ್ದಾರೆ. ನಾವು ಇವರ ಒಂದು ಅಸೋಸಿಯೇಷನ್ ಪಡ್ಕೊಳ್ಳಕ್ಕೆ ನಾವೆಲ್ಲ ಇವತ್ತು ಧನ್ಯರಾಗಿದ್ವಿ. ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಭ್ಯೋ ನಮಃ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವಂತ ಎಲ್ಲಾ ಹಿರಿಯ ಗೋಪಿಸೇನಾ ಮಾತಾಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನನಗೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಪ್ರವಚನ ನೀಡುವ ಯೋಗ್ಯತೆ ಇಲ್ಲ, ಆದರೆ ಮನಸ್ಸಿನ ಏಕಾಗ್ರತೆ ಹಾಗೂ ಪ್ರಜ್ಞಾನಘನ ಎಂಬ ವಿಷಯದ ಬಗ್ಗೆ ಮಾತನಾಡುವ ಒಂದು ಪ್ರಯತ್ನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಲೀಲಾಮಾಯಿ ಮಾತಾಜಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ನನ್ನ ಬಾಯಿಂದ ಒಳ್ಳೆಯ ವಿಷಯಗಳನ್ನು ಬರುವಂತೆ ಕೃಪೆ ಮಾಡಲು ನಾನು ನಂಬಿರುವಂತಹ ಗುರುಗಳನ್ನು ನಮಸ್ಕರಿಸಿ ಭಗವಂತನ ಪಾದಕಮಲಗಳಿಗೆ ದಂಡೋತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲಾ ವೈಷ್ಣವರ ಆಶೀರ್ವಾದಗಳು ಬೇಡುತ್ತಾ, ನಿಮ್ಮ ಆಶೀರ್ವಾದದೊಂದಿಗೆ ಪ್ರಯತ್ನ ಮಾಡೋಣ ಅಂತ ಮನಸ್ಸಿನ ಏಕಾಗ್ರತೆ ಹಾಗೂ ಪ್ರಜ್ಞಾನಘನ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂಡ್ ವಿಸ್ಡಮ್ ಎಂಬ ವಿಷಯದ ಬಗ್ಗೆ ಗುರುಗಳಿಂದ ಹಾಗೂ ಸಾಧಕರಿಂದ ಕೇಳಿದ ಪ್ರವಚನದಲ್ಲಿನ ಕೆಲವೊಂದು ಅಲ್ಪ ಸ್ವಲ್ಪ ಮಾಹಿತಿಯನ್ನು ನನಗೆ ತಿಳಿದಂತೆ ಇಂದು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಿದ್ದೇನೆ. ಈ ಹಿಂದೆ ನಾನು ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸರ್ಕಾರದ ನಿಯಮಗಳನ್ನು ಅನುಸರಿಸಿ ಕಚೇರಿಯಲ್ಲಿ ವಿವೇಚನಾಯುಕ್ತ ಆಡಳಿತ ನಡೆಸಲು ಸಾರ್ವಜನಿಕ ವಲಯದಲ್ಲಿ ನ್ಯೂನತೆಗಳಿಗೆ ಅವಕಾಶವಿಲ್ಲದಂತೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆಗೆ ಸುತ್ತೋಲೆಗಳ, ನಿಬಂಧನೆಗಳ, ಕಾರ್ಯನೀತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ಸಕಾಲದಲ್ಲಿ ಸಾರ್ವಜನಿಕರಿಗೆ ತಲುಪಿಸುವ ದಿಶೆಯಲ್ಲಿ ಹಾಗೂ ನನ್ನ ಕಚೇರಿ ಕರ್ತವ್ಯವನ್ನು ಕಾನೂನಾತ್ಮಕವಾಗಿ ನಿರ್ವಹಿಸಲು ವಿವಿಧ ವಿಷಯಗಳ ಇಲಾಖಾ ಪರೀಕ್ಷೆಗಳನ್ನು ಕಟ್ಟಬೇಕಾಗಿರುವುದರಿಂದ ಕಚೇರಿ ಕಾರ್ಯ ನಿರ್ವಹಣೆ ಮತ್ತು ಇಲಾಖಾ ಸೇವಾ ನಿಯಮಗಳು ಹಾಗೂ ನಿಬಂಧನೆಗಳ ಪುಸ್ತಕಗಳನ್ನು ಮಾತ್ರ ಓದಿದ್ದು. ಆಧ್ಯಾತ್ಮಿಕತೆಯಲ್ಲಿ ದೊಡ್ಡ ಝೀರೋ ನಾನು. ಎಷ್ಟು ಜನ್ಮ ತಾಳಿ ಆ ಭಗವಂತನ ಗೋಲೋಕಕ್ಕೆ ತಲುಪಬೇಕು ಗೊತ್ತಿಲ್ಲ. ಆದರೆ ಸಾರ್ವಜನಿಕರ ಕೆಲಸ ದೇವರ ಕೆಲಸವೆಂದು ತಿಳಿದುಕೊಂಡು ನಿಷ್ಠೆಯಿಂದ ಕರ್ತವ್ಯ ನಿಭಾಯಿಸಿರುವ ಆತ್ಮತೃಪ್ತಿ ನನಗಿದೆ. ಸೊ ಭಗವಂತನ ಕೃಪೆಯಿಂದ ಹಾಗೂ ಅಲ್ಪ ಸ್ವಲ್ಪ ಪುಣ್ಯದ ಕಾರ್ಯದ ನಿಮಿತ್ತ ನನಗೆ ಈ ಗೋಪಿಸೇನಾ ಹಾಗೂ ವೈಷ್ಣವರ ಸಂಘ ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ಭಾವಿಸುತ್ತೇನೆ. ನಾನು ಹೇಳುವ ವಿಚಾರದ ಕುರಿತು ನನಗೆ ಗೊತ್ತಿಲ್ಲದೆ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಬೇಕು ಅಂತ ಎಲ್ಲಾ ಹಿರಿಯ ಮಾತಾಜಿಯವರಲ್ಲಿ ಕೇಳಿಕೊಳ್ಳುತ್ತಾ ವಿಷಯವನ್ನು ಪ್ರಾರಂಭಿಸುತ್ತೇನೆ. ನಾವು ಪ್ರತಿದಿನ ಪೂಜೆ, ಜಪ, ಪಾರಾಯಣ, ಧ್ಯಾನ ಎಲ್ಲ ಮಾಡ್ತೀವಿ. ಆದ್ರೆ ಈ ಸಮಯದಲ್ಲಿ ನಮಗೆ ಮನಸ್ಸು ಏಕಾಗ್ರತೆ ಇರೋದಿಲ್ಲ. ಬೇರೆ ಏನೇನೋ ಆಲೋಚನೆಗಳು ಬರುತ್ತಿರ್ತವೆ. ಇದಕ್ಕೆ ನಾವು ಏನ್ ಮಾಡ್ಬೇಕು? ಈ ಪ್ರಶ್ನೆ ಈಗಿಂದ ಅಲ್ಲ, ಮಾನವ ಹುಟ್ಟಿದವಾಗಿಂದ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಯಾಕಂತ ಹೇಳಿದ್ರೆ ಮನುಷ್ಯನ ಮನಸ್ಸು ಕೂಡ ಹಾಗೆ ಇದೆ. ಚಂಚಲತೆಗೆ ಮತ್ತೊಂದು ಹೆಸರೇ ಮನಸ್ಸು ಅಂತ ಇದೆ. ಈ ಚಂಚಲತೆ ಒಳಗಡೆ ನಾವು ಹೇಗೆ ನಡೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಈ ಮನಸ್ಸಿನ ಚಂಚಲತೆ ಇದ್ದೇ ಇರುತ್ತೆ, ಇರಲು ಬೇಕು. ಅದನ್ನು ತಡೆಯುವಂತ ಪ್ರಯತ್ನಗಳೇನು ನಾವೇನು ಮಾಡ್ತಾ ಇಲ್ಲ. ಒಂದು ಘಟನೆ ಹೇಳ್ಬೇಕಂತಂದ್ರೆ, ಒಬ್ಬ ವ್ಯಕ್ತಿ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಕಾಯ್ತಾ ಇದ್ದಂತೆ.
ಅರ್ಧ ಮುಕ್ಕಾಲ್ ಗಂಟೆ ಆದ್ರೂ ಸ್ನಾನಕ್ಕೆ ಹೋಗ್ಲಿಲ್ಲ. ಆಗ ಇನ್ನೊಬ್ರು ಅವ್ರಿಗೆ ಕೇಳಿದಂತೆ, ಯಾಕಪ್ಪ ಸಮುದ್ರ ನೋಡ್ತಾ ಇಷ್ಟೊತ್ತು ನಿಂತಿದ್ಯಾ ಅಂತ. ಆಗ ಆ ವ್ಯಕ್ತಿ ಹೇಳಿದಂತೆ, ನಾನು ಸ್ನಾನ ಮಾಡ್ಬೇಕು ಅಂತ ಇದ್ದೇನೆ, ಆದರೆ ಬರೋ ಅಲೆಗಳು ಬೋರ್ಗರೆಯುತ್ತಾ ಇದೆ, ಅದು ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಿಂತಿದ್ದೇನೆ. ಈ ಅಲೆಗಳು ಬರೋದು ಶಾಂತವಾಗ್ಲಿ ಅಂತ ಕಾಯ್ತಾ ಇದ್ದೇನೆ ಅಂತ ಹೇಳಿದ್ನಂತೆ. ಆಗ ಇನ್ನೊಬ್ರು ಹೇಳಿದಂತೆ, ನೋಡಪ್ಪ, ಈ ಸಮುದ್ರ ಹುಟ್ಟಿದಾಗಿನಿಂದ ಈ ಅಲೆಗಳು ಇದೆ, ಸಮುದ್ರ ಇರೋವರೆಗೂ ಇರತ್ತೆ, ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಅಲೆ ಬಂದಾಗ ತಲೆ ಕೆಳಕ್ಕೆ ಹಾಕು, ಅಲೆ ಇಲ್ದೇ ಇದ್ದಾಗ ತಲೆ ಮೇಲಕ್ಕೆ ಎತ್ತಿ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳಿ ಕಳಿಸಿದಂತೆ. ಅದರಂತೆ ಈ ಮನಸ್ಸು ಕೂಡ ಚಂಚಲತೆ ಇರುತ್ತೆ, ಅದರ ಮಧ್ಯದಲ್ಲಿ ನಾವು ಸಾಧಿಸಬೇಕಾದದ್ದನ್ನು ಸಾಧಿಸಬೇಕು. ಇನ್ನೊಂದು ಬಹಳ ಮುಖ್ಯವಾದದ್ದು ಹೇಳಬೇಕಾಗಿದ್ದಂದ್ರೆ, ನಾವು ಯಾವ ಪಥದಲ್ಲಿ ಇದ್ದೀವಿ ಅಂತದ್ದು ಕೂಡ ನೋಡಿಕೊಳ್ಳಬೇಕಾಗುತ್ತದೆ. ಯಾಕಂತಂದ್ರೆ ಆ ಅತ್ಯಂತ ಸತ್ಯವನ್ನು ಸೇರಬೇಕಾದರೆ ಅನೇಕ ಪಥಗಳಿವೆ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ, ಎಲ್ಲ ಬೇಕಾದಷ್ಟು ತರ ಮಾರ್ಗಗಳಿವೆ. ಎಲ್ಲವೂ ಕೂಡ ಬೇರೆ ಬೇರೆ ಅಂತ ಹೊರನೋಟಕ್ಕೆ ಕಂಡು ಬಂದರೂ ಅಂತ್ಯಕ್ಕೆ ಒಂದನ್ನೇ ಸೇರಿದ್ರು ಕೂಡ ಆ ಮಾರ್ಗದಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಅದರೊಳಗೆ ಇದು, ಇದರೊಳಗೆ ಅದು, ಡೆಪ್ತ್ ಇರುತ್ತೆ ನಿಜ, ಆದರೆ ಮೇಜರ್ ಪೋರ್ಷನ್ ಏನು ಅನ್ನೋದನ್ನು ಕೂಡ ಇರುತ್ತೆ. ಈಗ ನಾವು ಭಕ್ತಿ ಮಾರ್ಗದಲ್ಲಿ ಇದ್ದುಕೊಂಡು ಯೋಗ ಮಾರ್ಗದ ಪ್ರಶ್ನೆಗಳನ್ನು ಕೇಳಿದ ಹಾಗೆ, ಏಕಾಗ್ರತೆ ಬರಲು ಯೋಗ ಮಾರ್ಗದ ಪ್ರಶ್ನೆ, ಆದರೆ ನಾವು ಇರತಕ್ಕಂಥ ಪಥ ಭಕ್ತಿ ಮಾರ್ಗ. ತಮ್ಮ ಆತ್ಮವನ್ನು ಭಗವಂತನ ಧ್ಯಾನದಲ್ಲಿ, ಮನಸ್ಸನ್ನು ಭಗವಂತನಲ್ಲಿ ವಿವಿಧ ಲೀಲೆಗಳ ಸಂಸ್ಮರಣೆಯಲ್ಲಿ ಲೀನಗೊಳಿಸಿ ಭಗವಂತನ ಕೀರ್ತಿಯನ್ನು ಗುಣಗಾನ ಮಾಡುವುದರಿಂದ ಹಾಗೂ ಕಣ್ಣುಗಳಿಂದ ಭಗವಂತನನ್ನು ನೋಡುವುದರಿಂದ ಈ ಎಲ್ಲಾ ಕ್ರಿಯೆಗಳ ದಿಕ್ಚ್ಯುತಿ ಇಲ್ಲದೆ ಭಗವಂತನಲ್ಲಿ ಕೇಂದ್ರೀಕೃತವಾಗುವುದೇ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಏಕಾಗ್ರತೆ ಪ್ರಶ್ನೆ ಬರಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಇದ್ದು ಏಕಾಗ್ರತೆ ಯಾಕೆ ಬೇಕು? ಯೋಗಿಗಳಾದ್ರೆ ಏಕಾಗ್ರತೆ ಬೇಕು. ಅದಕ್ಕಾಗಿ ಅವರು ಹಿಮಾಲಯಕ್ಕೆ ಹೋಗಿ ಕ್ಷಮಾಧಮನ, ಅತಿತೀಕ್ಷ, ಪ್ರತ್ಯಾಹಾರ, ಅನೇಕ ಮೆಟ್ಟಿಲುಗಳನ್ನು ಏನಿದೆ ಆ ಯೋಗಕ್ಕೆ ಸಂಬಂಧಿಸಿದ ಹಂತಗಳನ್ನು ದಾಟಿ ಹೋಗಿರುತ್ತಾರೆ. ಅವರಿಗೆ ಏಕಾಗ್ರತೆ ಬೇಕಾಗುತ್ತದೆ, ಅದು ಯೋಗ ಮಾರ್ಗ. ಆದರೆ ನಾವು ಇರೋದು ಇಲ್ಲಿ, ನಾವು ಇರತಕ್ಕಂಥದ್ದು ಭಕ್ತಿ ಮಾರ್ಗದಲ್ಲಿ. ಭಕ್ತಿ ಮಾರ್ಗದಲ್ಲಿ ಈ ಏಕಾಗ್ರತೆ ಪ್ರಶ್ನೆ ಬರಲ್ಲ. ಹಾಗಾದರೆ ಭಕ್ತಿ ಮಾರ್ಗದಲ್ಲಿ ಏನಂತಂದ್ರೆ, ಭಕ್ತಿ ಮಾರ್ಗದಲ್ಲಿ ಬರೀ ಕೇವಲ ಪ್ರೇಮ. ಜ್ಞಾನ ಮಾರ್ಗದಲ್ಲಿ ವಿಚಾರ, ರೀತಿ, ನೀತಿ ಇವೆಲ್ಲ ಇರ್ತವೆ. ಕರ್ಮ ಮಾರ್ಗದಲ್ಲಿ ಏನಪ್ಪಾ ಅಂತಂದ್ರೆ ಕೃಷ್ಣ ಪ್ರಸಾದಿತ ಬುದ್ಧಿ, ಕೃಷ್ಣಾರ್ಪಣ ಬುದ್ಧಿ. ಇಲ್ಲಿ ಏನೆಲ್ಲ ನಾವು ಕರ್ಮ ಮಾಡ್ತೀವಿ ಅದು ಕೃಷ್ಣನ ಕೊಟ್ಟಿರತಕ್ಕಂತೆ. ಹೀಗೆ ಬೇರೆ ಬೇರೆ ದಾರಿಗಳಲ್ಲಿ ಸೂಚಿಸಿದ್ದಾರೆ ಅನುಭವಿಗಳು ಎಲ್ಲರೂ ಕೂಡ. ಹಾಗಾಗಿ ಭಕ್ತಿ ಮಾರ್ಗದ ಪ್ರಮುಖವಾದಂತ ಯಾವ್ದಪ್ಪ ಮಾರ್ಗ ಅಂತಂತಂದ್ರೆ ಅಲ್ಲಿ ಪ್ರೇಮ. ನಾವು ಏಕಾಗ್ರತೆ ಪಡೆದುಕೊಳ್ಳಬೇಕನ್ನೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾವು ಯೋಗ ಮಾರ್ಗ ಮಾಡುತ್ತಿಲ್ಲ. ಆ ಪ್ರೇಮ ಮಾರ್ಗ ಮಾಡುವಾಗ ತಾನಾಗಿ ಏಕಾಗ್ರತೆ ಬರುತ್ತೆ, ಆ ಪ್ರಶ್ನೆ ಬೇರೆ. ನಮಗೆ ಇರುವ ಗುರಿ ಭಗವಂತನನ್ನು ಪ್ರೇಮಿಸೋದು ಮತ್ತು ಅವನ ನಿರ್ಮಲವಾದ, ಶುದ್ಧವಾದ ಆ ಒಂದು ಪವಿತ್ರವಾದ ಪ್ರೇಮವನ್ನು ಅನುಭವಿಸುವುದು. ಇಲ್ಲಿ ಭಗವಂತನ ಮಾರ್ಗಕ್ಕೆ ನಾವು ಬಂದಾಗ ಪ್ರೇಮವೇ ಪ್ರಮುಖವಾಗತ್ತೆ. ನಮ್ಮ ಚಿಂತನೆ ಎಲ್ಲವೂ ಕೂಡ ನಾವು ಧ್ಯಾನವೇ ಮಾಡು, ಭಜನೆ ಮಾಡು, ಪೂಜನೆ ಮಾಡು, ಕೀರ್ತನೆ, ಪಾರಾಯಣ ಏನ್ ಮಾಡಿದ್ರು ಯಾತಕ್ಕೆ ಇಲ್ಲಿ ಏಕಾಗ್ರತೆ ಪಡ್ಕೊಳ್ಬೇಕು? ಇದನ್ನು ಮಾಡ್ತಾ ಇರತಕ್ಕಂಥದ್ದು ಭಗವಂತನ ಪ್ರೇಮವನ್ನು ಪಡ್ಕೊಳ್ಬೇಕು ಅಂತ. ನನಗೂ ಕೂಡ ಮನಸ್ಸಿನ ಏಕಾಗ್ರತೆ ಬಗ್ಗೆ ಪ್ರಶ್ನೆ ಇತ್ತು. ಅದು ನಮ್ಮ ಗುರುಗಳ ಆಶೀರ್ವಾದದಿಂದ ನನಗೆ ಉಪದೇಶ ಸಿಕ್ಕಿದೆ. ಅವ್ರು ಹೇಳಿದ್ರು, ನಿನ್ನನ್ನು ಒಬ್ಬ ಭಕ್ತಳನ್ನಾಗಿ ಮಾಡ್ಬೇಕು ಅಂತ ಉದ್ದೇಶ, ಏಕಾಗ್ರತೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಭಗವಂತನನ್ನು ಹೇಗೆ ಪ್ರೇಮಿಸಬೇಕು ಪ್ರತಿ ಹಂತದಲ್ಲಿ, ಪ್ರತಿ ಕ್ಷಣದಲ್ಲಿ ಈ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಏಕಾಗ್ರತೆಗಲ್ಲ. ಯೋಗ ಮಾರ್ಗದಲ್ಲಿ ಅವರು ಮಾಡತಕ್ಕಂಥ ಧ್ಯಾನದ ರೀತಿಗುವೆ ಭಕ್ತಿ ಮಾರ್ಗದಲ್ಲಿ ಇರತಕ್ಕಂಥವ್ರು ಧ್ಯಾನ ಮಾಡತಕ್ಕಂಥ ರೀತಿಗೆ ಬಹಳಷ್ಟು ವ್ಯತ್ಯಾಸಗಳಿವೆ. ಯಾಕಂತಂದ್ರೆ ಇಲ್ಲಿ ಪ್ರೇಮವನ್ನು ತುಂಬ್ತಾ ಇರ್ತೀವಿ, ಅಲ್ಲಿ ಏಕಾಗ್ರತೆಯನ್ನು ತುಂಬ್ತಿರ್ತೀವಿ. ಹಾಗಾಗಿ ಇಲ್ಲಿ ಪ್ರೇಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುತ್ತೇವೆ. ನನಗೆ ಇಷ್ಟು ವರ್ಷಗಳಿಂದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನೂ ಅನ್ನಿಸುತ್ತಿರಲಿಲ್ಲ. ಆದರೆ ಕಳೆದ 3-3.5 ವರ್ಷಗಳಿಂದ ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೆ ಹರೇ ಕೃಷ್ಣ ಮಹಾಮಂತ್ರವನ್ನು
ಭಕ್ತರ ಸಂಘದಲ್ಲಿ ಮಾಡೋದ್ರಿಂದ ಹಾಗೂ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತಾ ಅಧ್ಯಯನಗಳನ್ನು ಓದೋದು, ಶ್ರೀಮದ್ ಭಾಗವತಂ ಪಠಣ ಮಾಡೋದು, ಹಾಗೂ ವರ್ಷದಲ್ಲಿ ಬರುವಂತ 24 ಏಕಾದಶಿ ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತೆ 700 ಶ್ಲೋಕಗಳನ್ನು ಭಕ್ತರ ಸಂಘದಲ್ಲಿ ಪಠಣ ಮಾಡುತ್ತಿರುವುದರಿಂದ ಅದರಲ್ಲಿ ಇರುವ ವಿಷಯದ ಅರ್ಥ ಗೊತ್ತಾಗುತ್ತೋ ಇಲ್ವೋ ಆ ಪ್ರಶ್ನೆ ಬೇರೆ. ಆದರೆ ಈ ಭಗವಂತನ ಪ್ರೇಮ ಉದ್ದೀಪನವಾಗಿರುವ ಅನುಭವ ಬರುತ್ತಿದೆ ನನಗೆ. ಆ ಕೃಷ್ಣನ ಪ್ರೇಮದ ಅನುಭವ ಆಗಲಿಕ್ಕೆ ಶುರುವಾಯಿತು. ಉದ್ದೇಶ ಕೂಡ ಅಷ್ಟೇ, ಎಲ್ಲರಿಗೂ ಇಂಥ ಸಂಘದಲ್ಲಿ ಭಾಗವಹಿಸಲು ಆ ಭಗವಂತನ ಪ್ರೇಮವನ್ನು ಉದ್ದೀಪನವಾಗುತ್ತದೆ. ಅದಕ್ಕೋಸ್ಕರ ಭಗವಂತನ ಪ್ರೇಮವನ್ನು ಅನುಭವಿಸಲು ಈ ಭಕ್ತಿ ಮಾರ್ಗ. ಪ್ರತಿಯೊಂದು ಹಂತದಲ್ಲಿ ಅಷ್ಟೇ, ನಾವು ಪ್ರೇಮ ಅಂತನ್ನೋದು ತಾನಾಗಿ ತಾನೇ ಹೊರಕ್ಕೆ ಬರತಕ್ಕದ್ದು. ನೋಡಿ, ಏನೇನು ಗೊತ್ತಿಲ್ಲದ ಹೆಣ್ಣು ಮಗು ಎಲ್ಲಿಂದಲೋ ಬಂದು ಒಂದು ಗಂಡಿಗೆ ಪತ್ನಿಯಾಗಿ ಅವರ ಮನೆಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಅದನ್ನು ಹೇಗೆ ಲಾಲನೆ ಪಾಲನೆ ಮಾಡಬೇಕು, ಅದನ್ನು ಹೇಗೆ ಪ್ರೇಮ ಮಾಡಬೇಕು, ಯಾವ ಟ್ರೈನಿಂಗ್ ಕ್ಲಾಸಸ್ಸು ಇರಲ್ಲ ಅಂತಕ್ಕಂಥದ್ದು ತಾನಾಗಿ ಉತ್ಪತ್ತಿ ಆಗತ್ತೆ. ಇಂಥ ಪ್ರೇಮವನ್ನು ಉದ್ದೀಪನಗೊಳಿಸತಕ್ಕದ್ದು ನಮ್ಮಲ್ಲಿರತಕ್ಕಂಥ ಆ ದೈವಿಕತನವನ್ನು ಉದ್ದೀಪನಗೊಳಿಸಬೇಕು, ವ್ಯಾಪಕಗೊಳಿಸಬೇಕು. ನಾವು ಹೊಸದಾಗಿ ಏನನ್ನು ತುಂಬಬೇಕಾಗಿಲ್ಲ. ನಮ್ಮ ಒಳಗಡೆ ಭಕ್ತಿ ಆಗಲಿ ಪ್ರೇಮವಾಗಲಿ ಇರುತ್ತದೆ. ನಾವದನ್ನು ಉದ್ದೀಪನಗೊಳಿಸಿ ಹೊರಕ್ಕೆ ತರತಕ್ಕದ್ದು. ಹೊರಗಡೆಯಿಂದ ಒಳಗೆ ತುಂಬತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಆ ಪ್ರೇಮವು ಕೂಡ ನಮ್ಮಲ್ಲಿದೆ. ಅದನ್ನು ಜಾಗೃತಗೊಳಿಸಬೇಕು. ಜಾಗೃತಗೊಳಿಸಲು ಅನೇಕ ಮಾರ್ಗಗಳು. ಭಗವಂತನ ಹತ್ತಿರಕ್ಕೆ ಹೋಗಿ ಅವನ ಜೊತೆಯಲ್ಲಿ ಇದ್ದು ಅವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಬೇಕು, ನಾವು ಅವರನ್ನಾಗಿ ಮಾಡ್ಕೊಳ್ಬೇಕು. ಆಗ ಪ್ರೇಮ ತಾನಾಗಿ ಉತ್ಪತ್ತಿ ಆಗತ್ತೆ. ಮುಂದಿನದೆಲ್ಲ ತಾನೇ ನಡೆದುಕೊಂಡು ಹೋಗುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಮುಖ್ಯವಾದದ್ದೇನಿರಬೇಕು, ಭಗವಂತನು ನಮ್ಮ ಮನಸ್ಸಿನ ಹತ್ತಿರನೇ ಇಟ್ಟುಕೊಂಡರೆ ಒಳಗಡೆ ಇರುತ್ತೆ. ಒಟ್ಟಿಗೆ ಜೊತೆಯಲ್ಲಿ ಇದ್ದಾಗ ಸಹವಾಸದಿಂದ ಪ್ರೇಮ ತಾನಾಗಿ ಆಗುತ್ತದೆ. ಪ್ರಮಾಣಹರ ವ್ಯಕ್ತಿತ್ವವುಳ್ಳ ವ್ಯಾಸದೇವರು, ಅಸಿತರು, ನಾರದರು, ಮಧ್ವರು, ಶಂಕರರು, ರಾಮಾನುಜರು, ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು, ಜೀವ ಗೋಸ್ವಾಮಿಗಳು, ಇಸವನಾಥ್ ಚಕ್ರವರ್ತಿಗಳು, ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಮತ್ತು ಆ ಸಾಲಿನ ಅನೇಕ ಪಾರಂಪರಿಕ ದೈವ ಭಕ್ತರು ಭಕ್ತಿ ಆಧ್ಯಾತ್ಮ ಮಾರ್ಗದಲ್ಲಿ ಸಾಧಕರಾಗಿದ್ದವರು. ನಾವು ಏನಾದರೂ ಸಾಧಿಸಬೇಕು ಅಂದ್ರೆ ಒಂದು ನಂಬಿಕೆ, ಒಂದು ಗುರಿ, ಒಂದು ಆಧಾರ, ಒಂದು ದೈವ, ಒಂದು ಮಂತ್ರ ದೃಢವಾಗಿ ಹಿಡಿಯಬೇಕು. ನಮ್ಮ ಮನಸ್ಸನ್ನು ಒಂದು ಮಾರ್ಗದಲ್ಲಿ ದೃಢವಾಗಿ ಹಿಡಿದಾಗ ಅದರಲ್ಲೇ ಮುಂದುವರಿಯುವುದು ಸುಲಭವಾಗುತ್ತದೆ. ಅದನ್ನೇ ಪ್ರಜ್ಞಾನಗನ ಎಂದು ಕರೆಯುತ್ತೇವೆ. ಅದು ಹೇಗಪ್ಪ ಅಂತಂದ್ರೆ, ದ ವಿಸ್ಡಮ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಫುಲ್ ಆಫ್ ನಾಲೆಜ್ ಅಂಡ್ ಎಬಿಲಿಟಿ ಟು ಥಿಂಕ್ ಅಂಡ್ ಆಕ್ಟ್ ಅಕಾರ್ಡಿಂಗ್ಲಿ. ಅಂದ್ರೆ ಬುದ್ಧಿವಂತಿಕೆಯು ಜ್ಞಾನ ಮತ್ತು ಅದಕ್ಕೆ ತಕ್ಕಂತೆ ಯೋಚಿಸುವ ಮತ್ತು ಕಾರ್ಯನಿರ್ವಹಿಸುವ ಸಾಮರ್ಥ್ಯದಿಂದ ತುಂಬಿದ ಮನಸ್ಸಿನ ಸ್ಥಿತಿಯಾಗಿರಬೇಕು. ವಿಸ್ಡಮ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಆಸ್ ಪರ್ಸೆಪ್ಷನ್, ಇಂಟೆಲಿಜೆನ್ಸ್, ಇನ್ಸೈಟ್ ಅಂಡ್ ಅಕ್ಯುಮೆನ್. ಗ್ರಹಿಕೆ ದೃಷ್ಟಿಯಿಂದ ಮತ್ತು ಕುಶಲತೆಯಿಂದ ಕೂಡಿರಬೇಕು. ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್ ಇಸ್ ದ ಕೀ ಸೋರ್ಸ್ ಫಾರ್ ಹ್ಯಾವಿಂಗ್ ವಿಸ್ಡಮ್. ಅಂದ್ರೆ ಅನುಭವದಿಂದ ಕಲಿಯುವುದು ಬುದ್ಧಿವಂತಿಕೆಯನ್ನು ಹೊಂದಲು ಪ್ರಮುಖ ಮೂಲವಾಗಿದೆ. ನಾವು ಜಗತ್ತನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಲು ನಮ್ಮ ಮನಸ್ಸು ತೆರೆಯಬೇಕು. ಮನೋವಿಜ್ಞಾನ ಮತ್ತು ತತ್ವಜ್ಞಾನಿಗಳು ಬುದ್ಧಿವಂತಿಕೆಯನ್ನು ಜ್ಞಾನಶಾಸ್ತ್ರದ ಆರ್ದ್ರತೆ ಎಂದು ಕರೆಯುತ್ತಾರೆ. ರೀಸನಿಂಗ್, ಲರ್ನಿಂಗ್ ಅಂಡ್ ಪರ್ಸೆಪ್ಷನ್ ಆರ್ ಸಮ್ ಫ್ಯಾಕ್ಟರ್ಸ್ ಟು ಇನ್ಕ್ರೀಸ್ ವಿಸ್ಡಮ್. ವೈಚಾರಿಕತೆ, ಕಲಿಕೆ ಮತ್ತು ವಿವೇಚನೆಯು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಕೆಲ ಅಂಶಗಳಾಗಿವೆ. ಬುದ್ಧಿವಂತಿಕೆ ಇರುವುದು ಅನಿವಾರ್ಯ, ಆದರೆ ಅಹಂಕಾರಕ್ಕಲ್ಲ. ಬದಲಾಗುವ ಸಾಮರ್ಥ್ಯವು ಬುದ್ಧಿವಂತಿಕೆಯ ಅಳತೆಗೋಲಾಗಿರುತ್ತದೆ. ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಬುದ್ಧಿವಂತಿಕೆ, ಜ್ಞಾನ, ವಿವೇಕವನ್ನು ಘನ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮೆಲ್ಲರ ಜೀವನದಲ್ಲಿ ಯಾವುದರ ಮಹತ್ತರ ಪಾತ್ರವನ್ನು ನಮ್ಮನ್ನೆಲ್ಲ ನಿರ್ವಹಿಸುತ್ತೆ? ಯಾವುದೊಂದನ್ನು ಸರಿ ಮಾಡಿಕೊಂಡರೆ ನಮ್ಮ ಜೀವನ ಸರಿ ಹೋಗುತ್ತೆ ಅಂದರೆ ಅದು ನಮ್ಮ ಮನಸ್ಸು. ಆ ಮನಸ್ಸು ಬಹಳ ಶ್ರೇಷ್ಠವಾದದ್ದು. ಅವರ್ ಮೈಂಡ್ ಇಸ್ ಅವರ್ ಇನ್ಸ್ಟ್ರೂಮೆಂಟ್. ಹಾಗಾದರೆ ಮನಸ್ಸು ಅಂದರೆ ಏನು? ವಾಟ್ ಈಸ್ ದಿಸ್ ಮೈಂಡ್?
ವಿ ಶುಡ್ ನೋ ವಾಟ್ ವಿ ಆರ್. ಮೈಂಡ್ ಇಸ್ ನಥಿಂಗ್ ಬಟ್ ಬಂಡಲ್ ಆಫ್ ಥಾಟ್ಸ್. ಆಲೋಚನೆಗಳ ಕಂತೆಯೇ ಮನಸ್ಸು. ಈಗ ನಾವೆಲ್ಲ ಈ ಸತ್ಸಂಗದಲ್ಲಿ ಇದ್ದೇವೆ, ಎಲ್ಲರಿಗೂ ಒಂದೇ ಆಲೋಚನೆ ಇರುತ್ತಾ? ಮನಸ್ಸು ಒಬ್ಬೊಬ್ಬರದು ಒಂದೊಂದಾಗಿರುತ್ತೆ. ಒಂದೊಂದು ಸೆಕೆಂಡಿಗೆ ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ತರ ಇರುತ್ತೆ. ಇಟ್ ವಿಲ್ ನಾಟ್ ಬಿ ದ ಸೇಮ್. ಜೀವನದಲ್ಲಿ ಸುಮ್ಮನೆ ಯೋಚನೆ ಮಾಡು. ಏನ್ ಯೋಚನೆ ಮಾಡ್ತೇವೆ? ನಾವು ಅಡಿಗೆ ಮಾಡ್ತಾ ಇರ್ತೇವೆ, ಆದ್ರೆ ಆ ಮನಸ್ಸು ಮಾತ್ರ ಇಲ್ಲೆಲ್ಲೋ ಹಳೆಯ ವಿಚಾರ, ಎಷ್ಟೋ ವರ್ಷಗಳ ಹಿಂದಿನ ವಿಚಾರ, ಬೇರೆ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಕೆಲವು ಒಳ್ಳೇದು, ಕೆಟ್ಟದ್ದು, ದುಃಖ, ಸುಖ ಎಲ್ಲ ಬೇರೆ ಬೇರೆ ಯೋಚನೆ ಬರುತ್ತೆ. ಆಲೋಚನೆಗಳ ಕಂತೆಯೇ ಮನಸ್ಸು. ದೆನ್ ವಾಟ್ ಆರ್ ದ ಥಾಟ್ಸ್? ಥಾಟ್ಸ್ ಆರ್ ದ ರೆಸ್ಪಾನ್ಸಸ್ ಟು ದ ಮೆಮೊರೀಸ್. ಆಲೋಚನೆಗಳು ನೆನಪುಗಳಿಗೆ ಪ್ರತಿಕ್ರಿಯೆಗಳಾಗಿವೆ. ಮೆಮೊರೀಸ್ ಈಗಾಗಲೇ ಸ್ಟೋರ್ ಆಗಿ ಹೋಗಿದೆ, ಈಗಾಗಲೇ ಸಂಗ್ರಹವಾಗಿರುತ್ತದೆ. ಈ ಮೆಮೊರೀಸ್ಗಳ ರೆಸ್ಪಾನ್ಸ್ ಮಾಡುತ್ತಲ್ಲ, ನೆನಪುಗಳು ಪ್ರತಿಕ್ರಿಯೆ ಮಾಡುತ್ತಲ್ಲ, ಅದನ್ನೇ ನಾವು ಥಾಟ್ಸ್ ಅಂತ ಕರೆಯುತ್ತೇವೆ. ಹಾಗಾದರೆ ಈ ಮೆಮೊರೀಸ್ ಎಲ್ಲಿಂದ ಬಂತು? ನಾವು ಇವತ್ತಿನ ದಿನ ನಿತ್ಯದ ಚಟುವಟಿಕೆಗಳನ್ನು ಏನು ಮಾಡ್ತೇವೆ ಅದಷ್ಟೇ ಮೆಮೊರೀಸ್ ಅಲ್ಲ. ನಮ್ಮ ಹಿಂದಿನ ಜನ್ಮದ ಮೆಮೊರೀಸ್ ದೇವರು 80% ನಮ್ಮಲ್ಲಿ ತುಂಬಿಟ್ಟು ಕಳಿಸುತ್ತಾರೆ. ಆ ಮೆಮೊರಿ ಕಾರ್ಡಿನಲ್ಲಿ ನಮ್ಮ ಹಿಂದಿನ ಜನ್ಮದೆಲ್ಲ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಮಗೆ ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ ಇರುತ್ತೆ. ಕೆಲ ವ್ಯಕ್ತಿಗಳು ಆಕ್ಟಿವ್ ಆಗಿರ್ತಾರೆ, ಕೆಲವರು ನಿಧಾನ ಇರ್ತಾರೆ. ಯಾರಾದ್ರೂ ಏನಾದ್ರು ಹೇಳಿದವಾಗ, ಏನಾದ್ರು ವಿಷಯ ಹೇಳಿದಾಗ ಕೆಲವರು ಹೌದಾ ಅಂತ ಸುಮ್ಮನೆ ಇರೋರು ಇದ್ದಾರೆ. ಕೆಲವರು ಬಹಳ ಚುರುಕಿರ್ತಾರೆ, ಎಲ್ಲಾ ವಿಷಯ ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವಾಟ್ ಮೆಮೊರಿ ವಿ ಹ್ಯಾವ್ ಗ್ಯಾದರ್ಡ್ ಫ್ರಮ್ ದ ಪಾಸ್ಟ್ ಆಲ್ಸೋ. ಇದೆಲ್ಲವೂ ನಾವು ಗತಕಾಲದಿಂದ ಸಂಗ್ರಹಿಸಿದ ನೆನಪುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅದನ್ನೇ ನಾವು ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ, ವೇದಾಂತದಲ್ಲಿ ಅದನ್ನೇ ವಾಸನೆ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಪ್ರಿಮಿಟಿವ್ ಅಂತ. ವಿ ಆಲ್ ಆಫ್ ಅಸ್ ಕ್ಯಾರಿ ದ್ಯಾಟ್ ಓನ್ಲಿ. ನಾವೆಲ್ಲರೂ ಅದನ್ನೇ ಮಾತ್ರ ಒಯ್ಯುತ್ತೇವೆ. ಅದಕ್ಕೆ ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರಾಗಿರ್ತಾರೆ. ನಾವು ಯಾರಿಗಾದ್ರೂ ಒಂದು ವಿಚಾರ ಹೇಳಿದರೆ ಎವ್ರಿಬಡಿ ರಿಯಾಕ್ಟ್ಸ್ ಇನ್ ಎ ಡಿಫ್ರೆಂಟ್ ವೇ. ಪ್ರತಿಯೊಬ್ಬರು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ಯಾಕೆ? ಇದಕ್ಕೆಲ್ಲ ಕಾರಣ ಯಾವುದು? ಇಟ್ಸ್ ಆಲ್ ಬಿಕಾಸ್ ಪ್ರಾರಬ್ಧ ಕರ್ಮ. ಅದರ ಜೊತೆ ಈಗಿನ ಹಾಗೂ ಹಿಂದಿನ ವಿಚಾರ ಸೇರುತ್ತೆ. ಆದ್ದರಿಂದ ಮೊದಲು ಏನ್ ಮಾಡ್ಬೇಕು? ಮೆಮೊರಿ ಕಾರ್ಡ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಕಲಿಬೇಕು. ದೆನ್ ದ ಲೈಫ್ ವಿಲ್ ಬಿ ಹ್ಯಾಪಿ ಎವ್ರಿ ಟೈಮ್ ಅಂಡ್ ಎವ್ರಿವೇರ್. ಮೆಮೊರಿ ಕಾರ್ಡ್ ಸರಿ ಇಲ್ಲದಿದ್ರೆ ನಮ್ಮನ್ನು ಅರಮನೆಗೆ ಕರ್ಕೊಂಡು ಹೋದ್ರು ಸಪ್ಪೆ ಆಗಿರುವುದೇ. ಸೊ ಹೌ ಟು ಕ್ಲೀನ್ ದಿಸ್ ಮೆಮೊರಿ ಕಾರ್ಡ್ ಇಸ್ ದ ಮೇಜರ್ ಇಶ್ಯೂ. ಅದನ್ನು ರೆಕ್ಟಿಫೈ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಬಟ್ ವಿ ಕ್ಯಾನ್ ಸ್ಟ್ರೀಮ್ ಲೈನ್ ಅವರ್ ಮೆಮೊರಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಗಂತಂದ್ರೆ, ಕೆಲವು ಅಡಿಗೆ ಮನೆಯಲ್ಲಿ ನೀಟಾಗಿ ಎಲ್ಲ ದವಸ ಧಾನ್ಯಗಳು, ಪಾತ್ರೆಗಳು ಎಲ್ಲ ಬೇರೆ ಬೇರೆ ಚೆನ್ನಾಗಿ ಜೋಡಿಸಿಟ್ಟಿರ್ತಾರೆ. ಕೆಲವರು ಎಲ್ಲಿ ಬೇಕೋ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅದಲ್ಲಿ ಇದೆಲ್ಲ ಅಂತ ಹುಡುಕಾಟದಲ್ಲೇ ಇರ್ತಾರೆ. ಹಾಗೆ ಯಾವುದನ್ನು ಎಲ್ಲೆಲ್ಲಿ ಮಾಡ್ಬೇಕು, ಯಾವುದನ್ನು ಎಲ್ಲೆಲ್ಲಿ ಇಡ್ಬೇಕು, ಎಲ್ಲೆಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ಕಲಿಸೋದೇ ಸ್ಟ್ರೀಮ್ ಲೈನ್ ಅಂತ ಭಾವಿಸೋದು. ನಮ್ಮ ಮನಸ್ಸಿನ ವಿಚಾರಗಳನ್ನು, ಕಲೆಯನ್ನು ಕಲಿಸೋದೇ ಆಧ್ಯಾತ್ಮ. ಮನುಷ್ಯ ತನ್ನ ಮನಸ್ಸಿನಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸು ಸ್ವಲ್ಪ ಸಡಿಲ ಬಿಟ್ವಿ ಅಂದ್ರೆ ಅದು ದೊಡ್ಡ ಶತ್ರು ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಮೈಂಡ್. ನಮ್ಮ ಮನಸ್ಸನ್ನು ಸದಾ ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ಆದರೆ ವರ್ತಮಾನ ಸಮಯದಲ್ಲಿ ಮನಸ್ಸು ನಮ್ಮ ಮಾತನ್ನು ಕೇಳುವುದಿಲ್ಲ, ಚಂಚಲವಾಗಿ ಆ ಕಡೆ ಈ ಕಡೆ ಅಲೆದಾಡುತ್ತಾ ಇರ್ತದೆ. ನಾವು ಇವತ್ತಿನ ದಿನಗಳಲ್ಲಿ ಹೆಚ್ಚು ಪದಗಳನ್ನು ಉಪಯೋಗಿಸ್ತೇವೆ. ಅದು ಯಾವ್ದಪ್ಪ ಅಂತಂದ್ರೆ ಸ್ಟ್ರೆಸ್, ಇನ್ನೊಂದು ಡಿಪ್ರೆಷನ್. ದೆನ್ ವಾಟ್ ಡು ಯು ಮೀನ್ ಬೈ ಸ್ಟ್ರೆಸ್? ನೋಡಿ, ನಮಗೆ ಒಂದೇ ಆಲೋಚನೆ ಬರಲ್ಲ, ಒಂದೇ ಸಲ ನೂರಾರು ಆಲೋಚನೆಗಳು ಬರುತ್ತೆ. ಅದೇ ಸ್ಟ್ರೆಸ್. ವಿ ಕಾಂಟ್ ಕಂಟ್ರೋಲ್ ದ ಥಾಟ್ಸ್ ಬಿಕಾಸ್ ಇಟ್ ಗೋಸ್ ಟು ದ ಸಬ್ ಕಾನ್ಶಿಯಸ್. ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲ, ಏಕೆಂದ್ರೆ ಅದು ಸುಪ್ತ ಪ್ರಜ್ಞೆಗೆ ಹೋಗುತ್ತದೆ. ದೆನ್ ವಾಟ್ ವಿ ಹ್ಯಾವ್ ಟು ಡೂ? ಹಾಗಾದ್ರೆ ನಾವು ಏನು ಮಾಡ್ಬೇಕು? ಡೋಂಟ್ ಫಾಲೋ ದ ಥಾಟ್ಸ್. ಆಲೋಚನೆಗಳನ್ನು ಅನುಸರಿಸಬೇಡ. ಇದೆಲ್ಲ ಕಲಿತರೆ ಮಾತ್ರ ಅಧ್ಯಾತ್ಮ ಮಾಡಲಿಕ್ಕೆ ಉಪಯೋಗ ಆಗತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ,
ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಜಯಿಸುತ್ತಾರೆ. ಮನಸ್ಸೇ ದೇವರು ಅಂತ ವಿಭೂತಿ ಯೋಗದಲ್ಲಿ ಹೇಳಿದ್ದಾರೆ. ನಮ್ಮ ಮನಸ್ಸಿನ ಆಶೀರ್ವಾದ ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಸೊ ನಮ್ಮ ಮನಸ್ಸನ್ನೇ ದೇವರು ಮಾಡಿಕೊಂಡರೆ ತುಂಬಾ ಒಳ್ಳೇದಾಗತ್ತೆ. ಈ ಮನಸ್ಸು ಏಕಾಗ್ರತೆಗೊಳಿಸಲು ಮನಸ್ಸು ಯಾವಾಗ ಒಂದು ತೈಲಧಾರೆಯಂತೆ ಒಂದೇ ವಿಷಯದ ಮೇಲೆ ಏಕಾಗ್ರತೆಗೊಳ್ಳುತ್ತದೋ ಅದೇ ಆಗುತ್ತೆ, ಅದೇ ಏಕಾಗ್ರತೆ ಅಂತ ಹೇಳ್ಬೋದು. ಮನಸ್ಸನ್ನು ಹದ ಮಾಡಿಕೊಳ್ಳಬೇಕಾದ್ರೆ ಒಂದು ವಸ್ತುವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೇಕು. ಉದಾಹರಣೆಗೆ ದೀಪ ಹಚ್ಚಿಕೊಂಡು ಅದನ್ನೇ ನೋಡ್ಬೇಕು. ಆಗ ನಮ್ಮ ಮನಸ್ಸಲ್ಲಿ ದೀಪ ಒಂದೇ ಇರುತ್ತೆ, ಉಳಿದ ಯಾವ ವಿಷಯನೂ ಇರಲ್ಲ. ಹೀಗೆ ಏಕಾಗ್ರತೆ ಅಂದ್ರೆ ಅದೇ. ಅದನ್ನು ಬಹಳಷ್ಟು ದಿನ ಅಭ್ಯಾಸ ಮಾಡಿದರೆ ಮಾತ್ರ ಏಕಾಗ್ರತೆಗೆ ಅವಕಾಶ ಆಗುತ್ತೆ. ನಮ್ಮ ಮನಸ್ಸು ಹೇಗಿದೆ ಗೊತ್ತಾ? ಒಂದು ಸಣ್ಣ ಪ್ರಯೋಗ ಮಾಡೋಣವಾ? ನೋಡಿ, ಎಲ್ಲರೂ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿರಾ? 10 ಸೆಕೆಂಡ್ ಯಾರು ಮೊಸಳೆ ಬಗ್ಗೆ ವಿಚಾರ ಮಾಡಬೇಡಿ. ಈಗ ಕಣ್ಣು ತೆಗೆರಿ. ಯಾವ ವಿಚಾರ ಬಂತು ನಿಮಗೆ? 10 ಸೆಕೆಂಡ್ ಮೊಸಳೆದ್ದೇ ಬಂತು ಅಲ್ವಾ? ಮನಸ್ಸು ಏನು ಹೇಳುತ್ತೆ ಹೇಳಿ? ಇವರು ಯಾಕೆ ಮೊಸಳೆ ಬಗ್ಗೆ ಹೇಳಿದ್ರು ಅಂತ. ನಾನು ಹೇಳೋ ತನಕ ಯಾರಿಗೂ ಮೊಸಳೆ ಬಗ್ಗೆ ಮನಸ್ಸಿಗೆ ಯಾವ್ದು ಬರ್ಲಿಲ್ಲಾಗಿತ್ತು. ಈಗ ಎಲ್ಲರಿಗೂ ಅದೇ ಮೊಸಳೆ ಬಗ್ಗೆನೇ ಬಂತು. ಯಾವ್ದು ಬೇಡ ಅಂತಾರೆ ಅದಕ್ಕೆ ಹೋಗುತ್ತೆ ನಮ್ಮ ಮನಸ್ಸು. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ಇಡೀ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೇವೆ. ಆದ್ರೆ ನನ್ನೊಳಗೆ ಇರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಅದು ನಮ್ಮ ಮನಸ್ಸು. ಅದರ ಕಡೆ ಗಮನವೇ ಕೊಡಲ್ಲ ನಾವು. ಅದ್ಯಾಕೆ ಅಳತ್ತ ಅಂತ ಕೇಳಲ್ಲ, ಅದಕ್ಕೇನ್ ಬೇಕಂತ ಕೇಳಲ್ಲ, ಅದರ ನೋವಿದೆ ಏನಿದೆ ಅಂತ ಕೇಳಲ್ಲ, ಅದರ ಸಂಕಟ ಏನು ಕೇಳಲ್ಲ. ಒಂದು ದಿನನೂ ನಾವು ನಮ್ಮ ಮನಸ್ಸಿನೊಂದಿಗೆ ಮಾತಾಡಲ್ಲ. ಹ್ಯಾವ್ ಯು ಎವರ್ ಟಾಕ್ ಟು ಯುವರ್ ಮೈಂಡ್? ಫಸ್ಟ್ ವಿ ಹ್ಯಾವ್ ಟು ಟ್ರೈ ಟು ಟಾಕ್ ಟು ಅವರ್ ಮೈಂಡ್. ಇದು ಸತತವಾಗಿ ಪ್ರಯತ್ನಗಳನ್ನು ಮಾಡಬೇಕು. ವಿ ಹ್ಯಾವ್ ಟು ಪ್ರಾಕ್ಟಿಸ್ ಇಟ್, ವಿ ಹ್ಯಾವ್ ಟು ಟ್ರೈನ್ ಇಟ್. ಇಟ್ ಈಸ್ ನಾಟ್ ಸೋ ಈಸಿ. ವೈ? ಮನಸ್ಸಿರೋದೇ ಹಾಗೆ ಚಂಚಲ. ಚಂಚಲ ಅಂದ್ರೆ ಮನಸ್ಸನ್ನು ಮಂಗಕ್ಕೆ ಹೋಲಿಸುತ್ತಾರೆ. ವೇದಾಂತದಲ್ಲೇ ವಿವರಿಸಿದ ಹಾಗೆ ಇದು ಬರೀ ಕಪಿ ಅಲ್ಲ, ಹೆಂಡ ಕುಡಿದಿರೋ ಮಂಗ ಅಂತಾರೆ. ಉಪನಿಷತ್ತಿನಲ್ಲಿ ಹೇಳೋದು ಬರೀ ಸ್ಟ್ರೀಮ್ ಲೈನ್ ಯುವರ್ ಥಾಟ್ಸ್ ಅಂತ. ನಮ್ಮ ಕಣ್ಣುಗಳು ಈ ದೃಶ್ಯ ನೋಡು ಅಂದರೆ ಅದನ್ನೇ ನೋಡುತ್ತೆ. ಕಿವಿ ಈ ಮಾತನ್ನು ಕೇಳಿಸಿಕೊ ಅಂತ ಹೇಳಿದ್ರೆ ಕಿವಿ ಅದೇ ಮಾತನ್ನು ಕೇಳಿಸಿಕೊಳ್ಳುತ್ತೆ. ನಾವು ನಮ್ಮ ಕರ್ಮೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಕೊಳ್ಳುತ್ತೇವೆ. ಹೇಗೆ ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇದೆಯೋ ಅದೇ ರೀತಿ ಮನಸ್ಸು ಕೂಡ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಿವ ಅಂತ ಸ್ವಯಂ ಆಗಿ ನೋಡಿಕೊಳ್ಳಬೇಕು. ಮನಸ್ಸು ಹೇಗೆ ಅಂದರೆ ನಾವು ಏನು ಹೇಳುತ್ತೇವೆ ಅದರ ವಿರುದ್ಧ ನಡೆಯುತ್ತೆ. ಅದನ್ನು ಸತತವಾಗಿ ಸ್ಟ್ರೀಮ್ ಲೈನ್ ತರೋದನ್ನು ಕಲಿಯಬೇಕು. ಇದು ಒಂದು ಹಠಮಾರಿ ಮಗುವಿಗೆ ಸಾಕಿದ ಹಾಗೆ. ಮಗು ಏನ್ ಮಾಡುತ್ತೆ? ಮುಟ್ಟಬೇಡ ಅಂದ್ರೆ ಆ ಮಗು ಮುಟ್ಟುತ್ತೆ. ಇದು ಮಾಡಬೇಡ, ಹಾಗೆ ಮಾಡಬೇಡ ಅಂದ್ರೆ ಆ ಮಗು ಮಾಡೇ ಮಾಡುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ. ಸೊ ಹೌ ಟು ಡೂ ಬೇಸಿಕ್ ಕಾನ್ಸೆಪ್ಟ್ ಏನು, ಎಲ್ಲಿಂದ ಶುರು ಮಾಡ್ಬೇಕು ನಾವು ಅಂದರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ರಿಯಲ್ ಸ್ಪಿರಿಚುಯಾಲಿಟಿಗೆ ಹೋಗ್ಬೇಕಂದ್ರೆ ನಾವು 10 ಸೆಕೆಂಡ್ಗಳು ಸುಮ್ಮನೆ ಕುಳಿತುಕೊಳ್ಳೋದನ್ನು ಕಲಿಯಬೇಕು. 10 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳೋದು, ಏನೂ ಮಾಡಬಾರ್ದು. ಟಿವಿ ನೋಡ್ಬಾರ್ದು, ಮೊಬೈಲ್ ನೋಡ್ಬಾರ್ದು, ಏನು ಕೆಲಸ ಮಾಡಬಾರ್ದು, ಏನು ಮಾತಾಡಬಾರ್ದು. ಸುಮ್ಮನೆ ಕುಳಿತದ 10 ಸೆಕೆಂಡ್, ಸುಮ್ಮನೆ 10 ನಿಮಿಷ ಸುಮ್ಮನೆ ಕುಳಿತದನ್ನು ಕಲ್ತ್ಕೊಳ್ಬೇಕು. ಇದು ಮೊದಲನೇ ಹೆಜ್ಜೆ. ನಾವು ಸುಮ್ಮನೆ ಕುಳಿತುಕೊಂಡ್ರೆ ಮನಸ್ಸು ಸುಮ್ಮನೆ ಕುಳಿತುಕೊಳ್ಳುತ್ತಾ? ಇಲ್ಲ. ಮನುಷ್ಯನ ಸ್ವಭಾವ ಏನಪ್ಪಾ ಅಂತಂದ್ರೆ ಬೆಟ್ಟ ತಂದು ಇಡಂದ್ರು ಇಡ್ತಾನೆ, ಸುಮ್ಮನೆ ಕುಳಿತುಕೊಂಡ್ರೆ ಆಗಲ್ಲ. ಮೊದಲು ಸುಮ್ಮನೆ ಕುಳಿತುಕೊಳ್ಳೋದನ್ನು ಕಲಿಯಬೇಕು. ಎರಡನೇ ಮೆಟ್ಟಿಲು ನಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆ. ಅಲ್ಲಿ ಒಳ್ಳೇದೋ ಕೆಟ್ಟದ್ದೋ, ಟಿವಿ ಧಾರಾವಾಹಿನೋ ಕಥೆನೋ ಏನು ದೇವರ ಧ್ಯಾನನೋ ಏನೇನು ಪಾಸ್ ಆಗ್ತಾ ಇರುತ್ತೆ, ಇದನ್ನು ನಾವು ನೋಡೋದನ್ನು ಕಲಿಯಬೇಕು. ಥಾಟ್ಸ್ ಅನ್ನು ನೋಡೋದನ್ನು ಕಲಿಯಬೇಕು. ನಾವು ನಮ್ಮ ಮನಸ್ಸನ್ನು ವಿಟ್ನೆಸ್ ಟು ಅವರ್ ಥಾಟ್ಸ್, ನಮ್ಮ ಆಲೋಚನೆಗಳಿಗೆ ನಾವೇ ಸಾಕ್ಷಿ ಆಗಬೇಕು. ಇದನ್ನು ಕಲಿತರೆ ಸ್ಪಿರಿಚುಯಾಲಿಟಿಗೆ ಹೋಗ್ಲಿಕ್ಕೆ ಯೋಗ್ಯ ಅಂತ ತಿಳಿದುಕೊಳ್ಳಬಹುದು. ಹಾಗೆ ತುಂಬಾ ಅಭ್ಯಾಸ ಮಾಡಿದಾಗ ನಮಗೆ ಗೊತ್ತಾಗತ್ತೆ ನಾವು ಬೇರೆ, ನಮ್ಮ ಮನಸ್ಸು ಬೇರೆ ಅನ್ನೋದು ಗೊತ್ತಾಗತ್ತೆ. ನಂತರ ಮುಂದೆ ಹೋಗಲು
ಮೂರನೇ ಮೆಟ್ಟಲು ಏನಂತಂದ್ರೆ, ಈ ಆಲೋಚನೆಗಳು ಬೆಳೆತಾ ಹೋಗುತ್ತೆ. ಸುಮ್ಮನೆ ಕುಳಿತುಕೊಂಡಾಗ ಬರುವ ಆಲೋಚನೆಗಳು, ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಒಂದು ವಿಷಯ ಏನೇನೋ ಬರ್ತಾ ಹೋಗುತ್ತೆ. ಥಾಟ್ಸ್ ಆಲ್ವೇಸ್ ಗ್ರೋಸ್ ಆನ್ ಗ್ರೋಯಿಂಗ್. ಯಾವಾಗ ಅದು ಬೆಳೆಯುತ್ತೆ? ವೆನ್ ವಿ ಆರ್ ವಿತ್ ಅವರ್ ಥಾಟ್ಸ್, ಇಟ್ ಹ್ಯಾಸ್ ನೋ ಲೈಫ್ ಆಫ್ ಇಟ್ಸ್ ಓನ್. ನಾವು ಮನಸ್ಸಿನ ಜೊತೆ ಇರುವವರೆಗೆ ಅದು ಬೆಳೀತಾ ಹೋಗುತ್ತೆ. ಅದರ ಜೊತೆ ಇರೋದನ್ನು ಬಿಟ್ವಿ ಅಂದ್ರೆ ಅದು ಬರಲ್ಲ, ಸತ್ತು ಹೋಗುತ್ತೆ. ಥಾಟ್ಸ್ ಅಲ್ಲಿ ಗುಡ್ ಥಾಟ್ಸ್ ಅನ್ನೋದಿಲ್ಲ, ಗುಡ್ ಥಾಟ್ಸ್ ಬ್ಯಾಡ್ ಥಾಟ್ಸ್ ಅನ್ನೋದು ಯಾವುದೂ ಇಲ್ಲ. ಒಬ್ಬರು ಬಂದು ಗುರುಗಳಿಗೆ ಹೇಳಿದ್ರಂತೆ, ಗುರುಗಳೇ ನನಗೆ ಈಗ ಎಲ್ಲ ಗುಡ್ ಥಾಟ್ಸ್ ಬರುತ್ತೆ ಅಂತ. ಗುರುಗಳು ಹೇಳಿದ್ರಂತೆ, ಎಲ್ಲಾ ಥಾಟ್ಸ್ ಆರ್ ಬ್ಯಾಡ್ ಅಂತ. ಡೋಂಟ್ ಫಾಲೋ ದ ಥಾಟ್ಸ್. ಹಾಗೆ ಮುಂದುವರೆತಾ ಹೋಗ್ತೇವೆ ಅಂದ್ರೆ ವಿ ವಿಲ್ ಸಿಲೆಕ್ಟ್ ಅವರ್ ಥಾಟ್ಸ್. ಸೊ ನಮಗೆ ಬೇಕಾದದ್ದನ್ನು ಮಾತ್ರ ತೆಗೆದುಕೊಂಡು ಬೇಡದೇ ಇದ್ದದ್ದನ್ನು ಬಿಟ್ಟು ಬಿಟ್ಟರೆ ಯಾವುದೇ ಟೆನ್ಷನ್ ಆಗಲ್ಲ, ಸ್ಟ್ರೇನ್ ಆಗಲ್ಲ, ಏನೂ ಆಗಲ್ಲ. ಫಿಸಿಕಲಿ ಸ್ಟ್ರೇನ್ ಕೂಡ ಆಗೋದು ಮನಸ್ಸಿನಿಂದಲೇ. ನಮ್ಮ ಏಕಾಗ್ರತೆ ಹೆಚ್ಚಿಸೋಕೆ ಇನ್ನೊಂದು ಏನ್ ಮಾಡ್ಬೇಕಂತಂದ್ರೆ ಇಷ್ಟೇ. ಏನು ಗೊತ್ತಾ, ನಮ್ಮ ದಿನಚರ್ಯವನ್ನು ರೂಪಿಸುವುದನ್ನು ಪ್ರಯತ್ನಿಸಬೇಕು. ಮೊದಲನೆಯದಾಗಿ ಮೆಡಿಟೇಷನ್, ಧ್ಯಾನ ಮಾಡೋದು. ಧ್ಯಾನವೆಂದರೆ ಭಗವಂತನ ಕಾರ್ಯ, ರೂಪ, ಲೀಲೆ, ನಾಮ ಮತ್ತು ಕೀರ್ತಿ, ಇವುಗಳ ಧ್ಯಾನ ಮಾಡೋದು. ಸರ್ವೋತ್ತಮನ ನಿರಾಕಾರ ಲಕ್ಷಣದ ಧ್ಯಾನವೆಂದು ಊಹಿಸುವುದಕ್ಕಿಂತ ಇದು ಸುಲಭವಾಗಿದೆ. ಸರ್ವೋತ್ತಮನ ನಿರಾಕಾರ ಲಕ್ಷಣದ ಧ್ಯಾನ ಮಾಡುವುದು ತುಂಬಾ ಕಠಿಣವೆಂದು ಭಗವದ್ಗೀತೆಯಲ್ಲಿ 12.5 ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲಿ ಇಚ್ಛಿತ ಫಲ ದೊರೆಯುವುದು ತೀರಾ ವಿರಳ. ಆದರೆ ಭಕ್ತರಾದವರು ಭಗವಂತನ ವಾಸ್ತವಿಕ ರೂಪ ಮತ್ತು ಲೀಲೆಗಳನ್ನು ಕುರಿತು ಧ್ಯಾನ ಮಾಡಿದಾಗ ಭಕ್ತರಿಗೆ ಭಗವಂತನ ಸುಲಭ ಸಾಧ್ಯ. ಭಗವಂತ ಸುಲಭದಲ್ಲಿ ಸಿಕ್ಬಿಡ್ತಾನೆ. ಅಷ್ಟು ನಿಷ್ಕಲ್ಮಶದಿಂದ ಭಗವಂತನ ಕಾರ್ಯ, ರೂಪ, ಲೀಲೆ, ನಾಮಸ್ಮರಣೆ ಎಲ್ಲ ಮಾಡ್ತಾ ಹೋದ್ರೆ ಭಗವಂತ ನಮ್ಗೆ ಸುಲಭವಾಗಿ ಸಿಗ್ತಾನೆ. ಇದನ್ನು ಕೂಡ ಭಗವದ್ಗೀತೆಯಲ್ಲಿ 12.9 ಹೇಳಲಾಗಿದೆ. ಪ್ರತಿದಿನ ಮನಸ್ಸಿನಲ್ಲಿ ಭಗವಂತನನ್ನು ಇಟ್ಟುಕೊಂಡು ಅವನನ್ನೇ ಏಕಾಗ್ರತೆಗೊಳ್ಳುವ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಮೊದಲನೇದು ಧ್ಯಾನ ಮಾಡೋದು, ಎರಡನೆಯದು ರಿಕ್ರಿಯೇಷನ್. ನಮ್ಮನ್ನು ನಾವು ಮನೋರಂಜನೆಯಲ್ಲಿ ತೊಡಗಿಸಿಕೊಳ್ಬೇಕು. ಉದಾಹರಣೆಗೆ ಏನಂತಂದ್ರೆ, ನಾವು ವಾಕಿಂಗ್ ಹೋಗೋದು, ಯೋಗ ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ದೇವರ ಸೇವೆಗಳನ್ನು ಮಾಡೋದು, ನಮ್ಗೆ ಇಷ್ಟ ಇರುವಂತ ಆಟಗಳನ್ನು ಆಡೋದು, ಭಕ್ತಿ ಗೀತೆಗಳನ್ನು ಹಾಡುವುದು, ಮತ್ತು ನಮ್ಮಲ್ಲಿರುವಂತ ಒಳ್ಳೊಳ್ಳೆ ಹವ್ಯಾಸಗಳನ್ನು ಮಾಡುವುದು. ವಿ ಶುಡ್ ಬಿಲ್ಡ್ ಹ್ಯಾಪಿನೆಸ್ ಇನ್ ಅವರ್ ಸೆಲ್ಫ್ಸ್. ಎರಡನೇದು ರಿಕ್ರಿಯೇಷನ್ ಮಾಡ್ಕೊಳ್ಳೋದು. ಫಸ್ಟ್ ಧ್ಯಾನ ಮಾಡೋದು, ಸೆಕೆಂಡ್ ಒನ್ ರಿಕ್ರಿಯೇಷನ್ ಮಾಡ್ಕೊಳ್ಬೇಕು ನಮ್ಮಷ್ಟಕ್ಕೆ ನಾವು. ಮೂರನೇದಾಗಿ ನಮ್ಮ ಜೀವನದಲ್ಲಿ ಈ 6 ವಿಷಯಗಳನ್ನು ತಪ್ಪಿಸಿಕೊಳ್ಳೋದನ್ನು ಕಲಿಯಬೇಕು. ಆ 6 ವಿಷಯ ಯಾವ್ದಪ್ಪಪ್ಪ ಅಂದ್ರೆ, ಅವಾಯ್ಡ್ 6 C's. 6 ವಿಷಯಗಳನ್ನು ಅವಾಯ್ಡ್ ಮಾಡಬೇಕು. ಒಂದನೇದು ಚಾಟಿಂಗ್ ಮಾಡೋದು, ಬೇರೆಯವ್ರ ಹತ್ರ ಆ ತರ ಇದು ಚಾಟಿಂಗ್ ಮಾಡೋದು ಬಿಡ್ಬೇಕು. ಸಿನಿಮಾಗಳನ್ನು ನೋಡೋದು ಬಿಡ್ಬೇಕು. ಕ್ರಿಕೆಟ್ ನೋಡೋದು ಅದೆಲ್ಲ. ಮತ್ತೆ 4ನೇದಾಗಿ ಸೆಲ್ ಫೋನ್. 5ನೇದಾಗಿ ಕಂಪ್ಯಾರಿಸನ್ ಮಾಡೋದು. 6ನೇದು ಕಾಂಪಿಟೇಷನ್. ಅದೆಲ್ಲ ಬಿಡ್ತಾ ಹೋಗ್ಬೇಕು. ಚಾಟ್ ಮಾಡೋದನ್ನು ಬಿಡ್ಲೇಬೇಕು. ಬೇಡದೇ ಇರೋ ವಿಷಯಗಳ ಬಗ್ಗೆ ಮಾತನಾಡೋದನ್ನು ಬಿಟ್ಟು ಜೀವನದಲ್ಲಿ ಏಕಾಂತ ಹಾಗೂ ಮೌನ ಇರೋದನ್ನು ಕಲಿಯಬೇಕು. ಮತ್ತೆ ಸಿನಿಮಾ ಮತ್ತೆ ಕ್ರಿಕೆಟ್ ನೋಡೋದನ್ನು ಅವಾಯ್ಡ್ ಮಾಡಬೇಕು. ಸೆಲ್ ಫೋನ್ ಮಿತವಾಗಿ ಕೇವಲ ಋಣಾತ್ಮಕ ವಿಷಯಕ್ಕೆ, ಮೋಟಿವೇಶನ್ ನೀಡುವಂತ, ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಇರುವ ವಿಷಯಗಳನ್ನು ತಿಳಿದುಕೊಳ್ಳಲು ಮಾತ್ರ ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಕಂಪ್ಯಾರಿಸನ್. 5ನೇದಾಗಿ ಕಂಪ್ಯಾರಿಸನ್. ಬೇರೆಯವರೊಂದಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳಲಿಕ್ಕಿಲ್ಲ, ಹೋಲಿಕೆ ಮಾಡ್ಕೊಳ್ಳಲಿಕ್ಕೆ ಹೋಗ್ಬಾರ್ದು. ನಮ್ಮನ್ನು ನಾವೇ ಹೋಲಿಸಿ ನೋಡ್ಬೇಕು. ನಿನ್ನೆ ಇವತ್ತು ನಾನು ಹೇಗಿದ್ದೆ, ನಾಳೆ ಹೇಗಿರ್ಬೇಕು ಅನ್ನೋದನ್ನು ಪರಿಶೀಲಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. 6ನೇದಾಗಿ ಕಾಂಪಿಟೇಷನ್. ಯಾವತ್ತೂ ಬೇರೆಯವರೊಂದಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದರೆ ಕೋಆಪರೇಷನ್ ಆಟಿಟ್ಯೂಡ್ ಬೆಳೆಸಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ಜೀವನದಲ್ಲಿ ಯಶಸ್ಸು ಕಾಣಬಹುದಾಗಿದೆ. ನಾವು ಮನಸ್ಸಿಗೆ ಒಂದು ಚೌಕಟ್ಟು ಹಾಕಿಕೊಂಡು
ಈ 6 ವಿಷಯಗಳಿಂದ ದೂರವಿರಲು ಕಲಿಯಬೇಕು. ಇನ್ನೊಂದು ನಮ್ಮಲ್ಲಿ ಇರುವ ಗುಡ್ ಹ್ಯಾಬಿಟ್ಸ್ ವರ್ಸಸ್ ಬ್ಯಾಡ್ ಹ್ಯಾಬಿಟ್ಸ್ ಗುರ್ತಿಸ್ಕೊಳ್ಬೇಕು. ಒಳ್ಳೆ ಹವ್ಯಾಸಗಳನ್ನು ಮಾತ್ರ ಇಟ್ಕೊಂಡು ಹಂತ ಹಂತವಾಗಿ ಕೆಟ್ಟ ಅಭ್ಯಾಸಗಳನ್ನು ಆದಷ್ಟು ಬಿಡ್ತಾ ಹೋಗಲು ಕಲಿತರೆ ರೆಡ್ಯೂಸ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಅಂಡ್ ಇನ್ಕ್ರೀಸ್ ದ ಗುಡ್ ಹ್ಯಾಬಿಟ್ಸ್. ಕೊನೆಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಶ್ರಮ ಪಟ್ಟರೆ ಅದಕ್ಕೆ ತಕ್ಕಂತೆ ಭಗವಂತನ ಅನುಗ್ರಹ ಕೂಡ ದೊರೆಯುತ್ತಾ ಹೋಗುತ್ತೆ. ಸೊ ಗುಡ್ ಹ್ಯಾಬಿಟ್ಸ್ ಅನ್ನು ಅಳವಡಿಸಿಕೊಳ್ಳುವುದನ್ನು ಕಲಿತ್ಕೊಳ್ಬೇಕು. ಉಪನಿಷತ್ತು ಹೇಳೋದು ಇದನ್ನೇ. ಅದಕ್ಕೆ ಜಪ ಮಾಡೋದು ನಮ್ಮ ಮನಸ್ಸಿಗೆ ತುಂಬಾ ಒಳ್ಳೇದಾಗತ್ತೆ. ಭಗವಂತನೇ ಬಂದು ನಮಗೆ ವರ ಕೊಡ್ತಾನೆ ವರ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ಅನ್ಯ ಆಲೋಚನೆಗಳನ್ನು ತಡೆಯುತ್ತೆ. ಅದಕ್ಕೆ ಜಪ ಮುಖ್ಯವಾದದ್ದು. ಅನ್ಯ ಆಲೋಚನೆಗಳು ತಾನೇ ಹೊರಟು ಹೋಗುತ್ತೆ. ನಮ್ಮ ದಿನನಿತ್ಯದ ಘಟನೆಗಳನ್ನು ನೋಡ್ತಾ ಹೋದರೆ ಗೊತ್ತಾಗತ್ತೆ. ಮಾಡಬೇಡ ಅಂತ ಬುದ್ಧಿ ಹೇಳಿದರೂ ಮನಸ್ಸು ಕೇಳಲ್ಲ. 99.9 ಕೇಳೋದೇ ಇಲ್ಲ, ಮನಸ್ಸು ಕೇಳೋದೇ ಇಲ್ಲ. ಆದ್ರೆ ಬಹಳ ದಿನ ಅಭ್ಯಾಸ ಮಾಡ್ತಾ ಹೋದಾಗ ಆ ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳೋದನ್ನು ಕಲಿತರೆ ನಾವು ನಮ್ಮ ಜೀವನದಲ್ಲಿ ಯೋಗಿ ಆಗಬಹುದು. ಆಧ್ಯಾತ್ಮಿಕ ಅಂದರೆ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ದುಡಿಸಿಕೊಳ್ಳುವುದು, ಅದೇ ಆಧ್ಯಾತ್ಮ. ನಾವು ಅದನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಪ್ರತಿನಿತ್ಯ ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳಲ್ಲ. ಬುದ್ಧಿ ಹೇಳ್ತಾ ಇರುತ್ತೆ ಬೇಡ ಬೇಡ ಅಂತ, ಆದ್ರೆ ಮನಸ್ಸು ಕೇಳಲ್ಲ. ಎಲ್ಲರ ಜೀವನದಲ್ಲಿ ಇದೇ ಆಗತ್ತೆ. ಆದರೆ ಆ ಬುದ್ಧಿ ಹೇಳಿದಂತೆ ಮನಸ್ಸು ಕೇಳೋ ಹಾಗೆ ಮಾಡ್ಕೊಂಡ್ರೆ ಅವನೇ ಯೋಗಿ ಆಗ್ಬಿಡ್ತಾನೆ. ಅಂದ್ರೆ ಆ ಯೋಗಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಜೀವನಕ್ಕೆ ಮೂಲ ಇರೋದೇ ನಮ್ಮ ಮನಸ್ಸು. ಬರೀ ಜಪ ಪಾರಾಯಣ ಮಾಡಿದ್ರೆ ಆಧ್ಯಾತ್ಮಿಕ ಬರಲ್ಲ. ಮನಸ್ಸೇ ಸರಿ ಮಾಡದೇ ಇದ್ರೆ ಜಪ ಮಾಡಿದ್ರೆ ಏನು ಪ್ರಯೋಜನ ಆಗತ್ತೆ? ವಿ ಹ್ಯಾವ್ ಟು ರೆಕ್ಟಿಫೈ ಅವರ್ ಸೆಲ್ಫ್, ಟೀಚ್ ಅವರ್ ಸೆಲ್ಫ್. ವಿವೇಕ ಅಂದ್ರೆ ಅದೇ. ನಾವು ನಮ್ಮ ಮನಸ್ಸಿನ ಜೊತೆ ಮಾತಾಡೋದನ್ನ ಕಲಿತರೆ ಅದೇ ವಿವೇಕ, ವಿವೇಚನೆ. ದ ಮೈಂಡ್ ಹ್ಯಾಸ್ ದ ಕೆಪಾಸಿಟಿ ಟು ಡೂ ಮೆನಿ ಥಿಂಗ್ಸ್ ಸೈಮಲ್ಟೇನಿಯಸ್ಲಿ. ಮನಸ್ಸಿಗೆ ಏಕಕಾಲಕ್ಕೆ ಅನೇಕ ಕೆಲಸಗಳನ್ನು ಮಾಡುವ ಶಕ್ತಿ ಇದೆ ಅಂತ ಸೈನ್ಸ್ ಕೂಡ ಒಪ್ಪುತ್ತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದಕ್ಕೆ ಮಹತ್ತರವಾದ ಸ್ಥಾನ ಕೊಟ್ಟಿದ್ದಾರೆ. ಶತಾವಧಾನಿಗಳು, ಅಷ್ಟಾವಧಾನಿಗಳು ಅಂದರೆ 8 ಥಾಟ್ಸ್ ಏಕಕಾಲದಲ್ಲಿ ಮಾಡೋರಿಗೆ ಅಷ್ಟಾವಧಾನ ಅಂತಿದ್ರು. ಎವ್ರಿಥಿಂಗ್ ವಿಲ್ ಆಕ್ಟ್, ದೀಸ್ ಆರ್ ಆಲ್ ದ ವೇರಿಯಸ್ ಗ್ರೇಟ್ ಥಿಂಗ್ಸ್. ಆಲೋಚನೆಗಳು ಒಂದು ಕಡೆ ಆಗತ್ತೆ, ಆಮೇಲೆ ಅದನ್ನು ದಾಟಿ ಹೋಗಬಹುದು. ಹಲವನ್ನು ಒಂದಕ್ಕೆ ಇರಿಸಿ ಆ ಒಂದನ್ನು ದಾಟಿ ಹೋಗಬೇಕು. ದಟ್ ಈಸ್ ಕಾಲ್ಡ್ ದ ಟ್ರಾನ್ಸೆಂಡಿಂಗ್ ದ ಮೈಂಡ್. ಅದನ್ನೇ ಮನಸ್ಸನ್ನು ಮೀರುವುದು ಅನ್ನುತ್ತಾರೆ. ನಾವು ಜಪ ಮಾಡ್ತೇವೆ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಏಕಾಗ್ರತೆ ಇರಲ್ಲ. ಏನು ಮಾಡುದು? ಮನಸ್ಸನ್ನು ಏಕಾಗ್ರತೆ ಮಾಡೋದು ಮುಟ್ಟಾಳತನ. ಯಾಕಂತಂದ್ರೆ ಮನಸ್ಸು ಚಂಚಲ ಮನಸ್ಸನ್ನು ಏಕಾಗ್ರತೆ ಮಾಡಲು ಸಾಧ್ಯನೇ ಇಲ್ಲ. ದೆನ್ ವಾಟ್ ಇಸ್ ದ ಅಲ್ಟರ್ನೇಟಿವ್ ಯೂಸ್ ಬಿಹೈಂಡ್? ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಬುದ್ಧಿ ಯೋಗ ಅಂತ. ಗುರಿಯ ಕಡೆ ಏಕಾಗ್ರತೆ ಮಾಡಿದ್ರೆ ಸಾಧಿಸಬಹುದು, ಕಾರ್ಯದ ಕಡೆ ಅಲ್ಲ. ಯಾವುದೇ ಕೆಲಸದಲ್ಲಿ ಗುರಿ ಇಟ್ಟುಕೊಂಡರೆ ಮಾತ್ರ ಮನಸ್ಸು ಏಕಾಗ್ರತೆಗೆ ತರಲು ಸಾಧ್ಯ. ನಾವು ಈ ಬಗ್ಗೆ ಸರಳ ಪ್ರಯತ್ನ ಮಾಡುತ್ತಾ ಹೋದರೆ ಎಷ್ಟೋ ಸುಧಾರಿಸ್ಬಿಡ್ತೀವಿ. ನಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಏನು ಎತ್ತ ಹೇಗೆ ಅಂತ ನಮ್ಮನ್ನು ನಾವೇ ಅವಲೋಕನೆ ಮಾಡ್ಕೋಬೇಕು. ನಮ್ಮನ್ನು ಬೇರೆ ಯಾರೂ ತಿದ್ದಬೇಕಾಗಿಲ್ಲ. ನಾವೇ ತಿದ್ಕೊಳ್ತಾ ಹೋದ್ರೆ ದಟ್ ಈಸ್ ಕಾಲ್ಡ್ ಹ್ಯಾಸ್ introspection in the self teaching. These are the main tools of the spirituality. ಆತ್ಮಬೋಧನೆಯಲ್ಲಿ ಭಿನ್ನಾಭಿಪ್ರಾಯವು ಆತ್ಮಾವಲೋಕನವನ್ನು ಹೊಂದಿದೆ. ಇವು ಆಧ್ಯಾತ್ಮಿಕತೆಯ ಮುಖ್ಯ ಸಾಧನಗಳಾಗಿವೆ. ಸ್ವಯಂ ಬೋಧನೆ ಮತ್ತು ಆತ್ಮಾವಲೋಕನೆ ಈ ಎರಡೂ ವಿಷಯ ತಿಳಿದುಕೊಂಡು ಮುಂದೆ ಹೋಗಬೇಕು. ಆಗ ಏನಾಗತ್ತೆ, ಈಗ ಅನ್ಕೊಳ್ಳಿ ನಾವು 7-8 ಗಂಟೆ ನಿದ್ದೆ ಮಾಡ್ತೀವಿ ಅಂತ.
3-4 ಗಂಟೆ ದಿನಚರಿ ಕೆಲಸಗಳನ್ನು ಮಾಡ್ತೀವಿ. ಇನ್ನು ಒಂದು 12 ಗಂಟೆ ಕಾಲ ಏನ್ ಮಾಡ್ತೀವಿ ನಾವು? ಆ 12 ಗಂಟೆ ನಾವು ಜಾಸ್ತಿ ಯಾವ ಕೆಲಸ ಮಾಡ್ತೀವಿ ಅಂತ ಪರಿಶೀಲನೆ ಮಾಡಬೇಕು. ಆದರೆ ದ ಲಾ ಆಫ್ ಪ್ರಾಕ್ಟೀಸ್ ಏನ್ ಹೇಳುತ್ತೆ ಅಂದ್ರೆ, ನಾವು ಯಾವುದನ್ನು ಜಾಸ್ತಿ ಅಭ್ಯಾಸ ಮಾಡ್ತೀವಿ ನಾವು ಅದರಲ್ಲಿ ಉತ್ತಮರಾಗ್ತೀವಿ ಅಂತ. ನಾವು ಜಾಸ್ತಿ ಹೊತ್ತು ಮೊಬೈಲ್ ಉಪಯೋಗಿಸಿದ್ರೆ ನಾವು ಡಿಸ್ಟ್ರಾಕ್ಷನ್ ಕಡೆ ಜಾಸ್ತಿ ಗಮನ ಕೊಟ್ಟ ಹಾಗೆ. ಬೇಡದ ಇರೋ ಕಡೆ ಗಮನ ಕೊಟ್ಟು ಡಿಸ್ಟ್ರಾಕ್ಷನ್ ಆದ್ರೆ ನಮ್ಮ ಗುರಿ ಮುಟ್ಟಲು ಸಾಧ್ಯವಾಗಲ್ಲ. ಮನಸ್ಸು ನನಗೆ ಮಾಲೀಕ ಅಲ್ಲ, ನಾನು ಮನಸ್ಸಿಗೆ ಮಾಲೀಕ ಆಗಿದ್ದೇನೆ. ಆದರೆ ನಾವು ಮನಸ್ಸಿಗೆ ಗುಲಾಮರಾಗಿ ಮನಸ್ಸಿನ ಮಾತು ಕೇಳ್ತಾ ಹೋಗ್ತೇವೆ. ಆತ್ಮನಾದ ನಾನು ಮನಸ್ಸಿಗೆ ಬುದ್ಧಿಗೆ ಮಾಲೀಕನಾಗಿದ್ದೇನೆ ಎಂದು ಅನುಭವ ಮಾಡ್ತಾ ಹೋದ್ರೆ ಮನಸ್ಸು ಸದಾ ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಅಂತ ಮನಸ್ಸನ್ನು ಸರಿ ದಾರಿಗೆ ತರುವುದೇ ನಿಜವಾದ ಸಾಧನೆ. ಅದೇ ಆಧ್ಯಾತ್ಮಕ್ಕೆ ಹೋಗಲು ದಾರಿ. ನಮ್ಮ ಮನಸ್ಸನ್ನು ನಮ್ಮ ಗುರಿ ಮುಟ್ಟೋಕೆ ಮನಸ್ಸು ಯಂತ್ರವಲ್ಲ. ಆದ್ರೆ ಮನಸ್ಸು ನಿಯಂತ್ರಣ ಮಾಡ್ಬೇಕಂದ್ರೆ ಯಾವ ತರ ನಮ್ಮ ಹೃದಯ ಬಡಿತ ನಿಲ್ಲಿಸಕ್ಕಾಗಲ್ಲೋ ಅದೇ ರೀತಿ ನಮ್ಮ ಮನಸ್ಸನ್ನು ಅಲ್ಲಿ ಬರೋ ಆಲೋಚನೆ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಆದರೆ ಮನಸ್ಸನ್ನು ಡೈವರ್ಟ್ ಮಾಡಬಹುದು. ಅಂತ ಕೆಲಸದ ಕಡೆ ಗಮನ ಕೊಡ್ತಾ ಹೋದರೆ ನಾವು ಗುರಿ ಮುಟ್ಟೋಕೆ ಸುಲಭವಾಗುತ್ತೆ. ನಾವು ನಮ್ಮ ಸಂಕಲ್ಪದ ಕಡೆ ಶಕ್ತಿ ಹೆಚ್ಚಿಸಬೇಕು. ಸಂಕಲ್ಪ ಮಾಡಿಕೊಂಡು ಆ ಶಕ್ತಿ ಕಡೆ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿದಿನ ಚಿಕ್ಕ ಚಿಕ್ಕ ಟಾರ್ಗೆಟ್ ಇಟ್ಕೊಳ್ಬೇಕು. ಆ ಟಾರ್ಗೆಟ್ ದಿನಾಲು ಮುಗಿಸುವಂತೆ ನೋಡ್ಕೊಳ್ಬೇಕು. ನಾನು ದಿನಾಲು ಬೆಳಿಗ್ಗೆ 5 ಗಂಟೆ ಹೇಳ್ಬೇಕು, 9 ರಿಂದ 12 ಫೋನ್ ಮುಟ್ಬಾರ್ದು, ಮಧ್ಯಾಹ್ನ ಮಲ್ಗಬಾರ್ದು, ಆಮೇಲೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಂತ ಕೆಲಸ ಚಿಕ್ಕ ಚಿಕ್ಕ ಪುಟ್ಟ ಟಾರ್ಗೆಟ್ ಹಾಕೊಂಡ್ರೆ ಆಮೇಲೆ ದಿನಾಲು ಕಂಪ್ಲೀಟ್ ಆ ಟಾರ್ಗೆಟ್ ಹಾಕಿರುವಂತ ನೀವೇನ್ ಟಾರ್ಗೆಟ್ ಹಾಕೊಂಡಿರ್ತೀರಾ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗ್ಬೇಕು. ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳ್ತಾ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಹಾಕಿಕೊಂಡಿರೋ ಟಾರ್ಗೆಟ್ ಅನ್ನು ಮುಗಿಸ್ತಾ ಹೋಗಿ ಅದನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ ನಿಧಾನವಾಗಿ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಬೂಸ್ಟ್ ಆಗುತ್ತೆ ನಾವು ನಮ್ಮ ಮನಸ್ಸನ್ನ ಕೇಳ್ಕೊಳ್ಳಿಕ್ಕೆ. ಆಮೇಲೆ ಎರಡನೇದಾಗಿ ಏನ್ ಮಾಡ್ಬೇಕಂತಂದ್ರೆ ಯಾವಾಗ್ಲೂ ನಮ್ಮ ಗುರಿ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಯಾವಾಗ ನಮ್ಮ ಗುರಿ ಮುಟ್ಟಬೇಕು ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರ್ಬೇಕು. ನಮ್ಮ ಫೋಕಸ್, ನಮ್ಮ ಎನರ್ಜಿ ನಮ್ಮ ಗುರಿಗೆ ಮುಡಿಪಾಗಿ ಇಡಲು ಸಾಧ್ಯವಾಗುತ್ತೆ. ಆ ಬೇಡದೆ ಇರೋ ನೆಗೆಟಿವ್ ಥಾಟ್ಸ್ ಬರೋದು ಕಡಿಮೆ ಆಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅದೇ ಸೈಲೆಂಟ್ ಮೈಂಡ್ ಏನಾಗುತ್ತೆ, ಪವರ್ಫುಲ್ ಮೈಂಡ್ ಆಗುತ್ತೆ. ಸೊ ಮೆಡಿಟೇಷನ್ ಮಾಡೋದನ್ನು ಬಿಡಲೇಬಾರದು. ಪರಿಣಾಮಕಾರಿ ಧ್ಯಾನ ಮಾಡಲು ನಮ್ಮ ಮನಸ್ಸು ನಿಲ್ಲಿಸಬೇಕು. ಮನಸ್ಸು ಆಸೆ ಪಡುತ್ತೆ, ಆದ್ರೆ ಧ್ಯಾನ ಏನ್ ಹೇಳುತ್ತೆ? ಧ್ಯಾನ ಆಸೆಯ ಪರಿಣಾಮಗಳನ್ನು ತೋರಿಸ್ತಾ ಹೋಗುತ್ತೆ. ಮನಸ್ಸು ಹೇಳುತ್ತೆ ಬೇರೆ ಬೇರೆ ವಿಷಯದಲ್ಲಿ ಮುಳುಗು ಅಂತ, ಆದರೆ ಧ್ಯಾನ ಹೇಳುತ್ತೆ ಈ ಕ್ಷಣದಲ್ಲಿ ಹಗೂರವಾಗಿ ತೇಲು ಅಂತ. ಒಬ್ಬ ವ್ಯಕ್ತಿಗೆ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅಂದ್ರೆ, ಉದಾಹರಣೆಗೆ ಕೊಳಲು ಬಾರಿಸುವುದನ್ನು ಕೇಳುವ ಹವ್ಯಾಸ ಇದ್ರೆ ಹವ್ಯಾಸ ಇದೆ ಅನ್ಕೊಳ್ಳಿ. ಆ ಇಷ್ಟವಾದ ಕೊಳಲಿನ ಧ್ವನಿ ಕೇಳುತ್ತಾ ಧ್ಯಾನ ಮಾಡಿದರೆ ಮನಸ್ಸು ಮಾಯವಾಗತ್ತೆ. ಹಿಂದಿನ ನೆನಪು ಮಾಡಲ್ಲ, ಭವಿಷ್ಯದ ಬಗ್ಗೆ ಚಿಂತೆ ಇರಲ್ಲ, ಆ ಕ್ಷಣದಲ್ಲಿ ಮುಳುಗುತ್ತಾನೆ. ಅದೇ ನಿಜವಾದ ಧ್ಯಾನ. ಜೀವನದಲ್ಲಿ ಆನಂದವಾಗಿ ಬದುಕೋದೇ ಸ್ಪಿರಿಚುಯಾಲಿಟಿ. ಇವೆಲ್ಲ ಮಾಡ್ತಾ ಹೋದ್ರೆ ನಮಗೆ ಆನಂದ ಸಿಗುತ್ತೆ, ನೆಮ್ಮದಿಯಾಗಿ ಶಾಂತವಾಗಿ ಇರಬಹುದು, ಆರೋಗ್ಯವಾಗಿರಬಹುದು, ನಗುತ್ತಾ ಇರಬಹುದು. ಟು ಅಚೀವ್ ದೀಸ್ ಇಸ್ ಕಾಲ್ಡ್ ದಿ ಸ್ಪಿರಿಚುಯಾಲಿಟಿ. ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೇನೆ ಮಾತಾಜಿ? ತುಂಬಾ ಫಾಸ್ಟ್ ಆಯ್ತು ನಾನು ಹೇಳ್ತಾ ಇರೋದು? ಇಲ್ಲ ಮಾತಾಜಿ, ಚೆನ್ನಾಗಿ ಅರ್ಥ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಏನಂತಂದ್ರೆ, ಇಮೋಷನ್ ಅಂಡ್ ಫೀಲಿಂಗ್ಸ್ ಆರ್ ಜಸ್ಟ್ ಲೈಕ್ ಎ ಕಾಯಿನ್. ಇಮೋಷನ್ ಅಂಡ್ ಫೀಲಿಂಗ್ಸ್ ಎರಡೂ ಬೇರೆ ಬೇರೆ, ಬೇಕೇ ಬೇಕು ನಮ್ಗೆ.
ಫೀಲಿಂಗ್ಸ್ ಅನ್ನು ಮತ್ತೆ ಇಮೋಷನ್ಸ್ ಪ್ರತಿಯೊಬ್ಬರಿಗೂ ಬೇಕು. ಮನುಷ್ಯನಿಗೆ ಮುಂದುವರಿಯುವುದಕ್ಕೆ ಭಗವಂತನು 2 ರೆಕ್ಕೆಗಳನ್ನು ಕೊಟ್ಟಿದ್ದಾನೆ. ಒಂದು ಇಂಟೆಲೆಕ್ಟ್, ಅನದರ್ ಇಸ್ ಇಮೋಷನ್. ಈ ಬುದ್ಧಿಶಕ್ತಿ ಹಾಗೂ ಭಾವನೆಗಳ 2 ರೆಕ್ಕೆಗಳು ಸಮವಾಗಿ ಹೊಡಿತಾ ಹೋಗ್ಬೇಕು. 2 ಸಮ ಪ್ರಮಾಣವಾಗಿ ಹೊಡಿತಾ ಹೋದರೆ ಜೀವನ ಸುಗಮವಾಗಿ, ದಟ್ ಈಸ್ ಸ್ಪಿರಿಚುಯಾಲಿಟಿ. ಮೆನಿ ಟೈಮ್ಸ್ ಏನಾಗುತ್ತೆ, ಇಂಟೆಲೆಕ್ಟ್ ತುಂಬಾ ಜಾಸ್ತಿ ಆಗುತ್ತೆ, ಇಮೋಷನ್ ಕಡೆ ಗಮನನೇ ಕೊಡಲ್ಲ. ಹಾಗೆ ಇಮೋಷನ್ ತುಂಬಾ ಜಾಸ್ತಿ ಆಗುತ್ತೆ, ಆಗ ಇಂಟೆಲೆಕ್ಟ್ ಕಡೆ ಗಮನ ಕೊಡಲ್ಲ. ಸೊ ವಿ ಹ್ಯಾವ್ ಟು ಅಚೀವ್ ದ ಬ್ಯಾಲೆನ್ಸ್ ಬಿಟ್ವೀನ್ ಇಂಟೆಲೆಕ್ಟ್ ಅಂಡ್ ಇಮೋಷನ್, ದಟ್ ಈಸ್ ಸ್ಪಿರಿಚುಯಾಲಿಟಿ. ಇದನ್ನೇ ಕಲಿಸೋದಕ್ಕೆ ನಮ್ಮ ಜೀವನದಲ್ಲಿ, ಇದೆಲ್ಲವನ್ನು ಕಲಿಸೋದಕ್ಕೆ ನಮ್ಮ ಜೀವನದಲ್ಲಿ ಗುರುಗಳ ಅವಶ್ಯಕತೆ ತುಂಬಾ ಬೇಕಾಗುತ್ತೆ. ದಟ್ ಈಸ್ ದ ವೇ ದ ರೋಲ್ ಆಫ್ ಗುರು ಕಮ್ಸ್ ದೇರ್. ನಮ್ಮ ಮನಸ್ಸು ಗುರುವಿನ ಪಾದದಲ್ಲಿ ನಿಂತರೆ ಇದೆಲ್ಲವನ್ನು ಸಾಧಿಸಲು ಮಾರ್ಗ ಗೊತ್ತಾಗುತ್ತೆ. ಹಾಗೂ ಅವರ ಆಶೀರ್ವಾದದಿಂದ ನಮ್ಮ ಜೀವನ ಸಾರ್ಥಕತೆಗೆ ಹಾಗೂ ಯಶಸ್ಸಿಗೆ ತೆಗೆದುಕೊಂಡು ಹೋಗಬಹುದು. ಸೊ ಗುರುಗಳನ್ನ ಯಾವತ್ತೂ ಕೈ ಬಿಡಬಾರ್ದು. ನಾವು ಗುರುಗಳ ಪಾದದಲ್ಲೇ ನೆಲೆಸಿರ್ಬೇಕು. ಆದುದರಿಂದ ನಾವು ನಮ್ಮ ಗುರಿ ಮುಟ್ಟಲು ಪ್ರತಿ ಕ್ಷಣ ಯೋಚನೆ ಮಾಡಿ ನಿಷ್ಠೆಯಿಂದ ಸದಾ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಹೋದಾಗ ಭಗವದ್ಭಕ್ತರು ಸದಾ ಭಗವಂತನ ಹೃದಯದಲ್ಲಿ ನೆಲೆಸಿರುತ್ತಾರೆ. ಹಾಗೆಯೇ ಭಗವಂತನು ಸದಾ ಭಕ್ತರ ಹೃದಯದಲ್ಲಿ ನೆಲೆಸಿರುತ್ತಾನೆ. ಇದೇ ಭಗವಂತನಿಗೂ ಅವನ ಭಕ್ತರಿಗೂ ಇರುವ ಮಧುರ ಸಂಬಂಧ. ಭಗವಂತನ ಬಗೆಗಿರುವ ಶುದ್ಧ ಪ್ರೀತಿ ಮತ್ತು ಭಕ್ತಿಗಳಿಂದ ಭಕ್ತರು ಸದಾ ತಮ್ಮೊಳಗೆ ಅವನನ್ನು ಕಾಣುತ್ತಾರೆ. ಭಗವಂತ ಕೂಡ ತನಗೇನು ಆಗಬೇಕಾಗಿದ್ದಲ್ಲದಿದ್ದರೂ ಭಕ್ತರ ಕಲ್ಯಾಣಕ್ಕಾಗಿ ಸದಾ ಕಾರ್ಯನಿರತನಾಗಿರುತ್ತಾನೆ. ಸಾಮಾನ್ಯ ಜೀವಿಗಳು ಅವರ ಎಲ್ಲಾ ಕ್ರಿಯೆಗಳಿಗೆ ಮತ್ತು ಪ್ರತಿಕ್ರಿಯೆಗಳಿಗೆ ನಿಸರ್ಗ ನಿಯಮಗಳಿರುತ್ತವೆ. ಆದರೆ ಭಗವಂತನು ತನ್ನ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸಲು ಸದಾ ಕಾತರನಾಗಿರುತ್ತಾನೆ. ಆದುದರಿಂದ ಭಕ್ತರು ಸದಾ ಭಗವಂತನ ರಕ್ಷಣೆಯಲ್ಲಿ ಇರುತ್ತಾರೆ. ಹರೇ ಕೃಷ್ಣ. ನಾನು ಹೇಳಿರುವ ಮಾತುಗಳೇನಾದರೂ ತಪ್ಪಾದಲ್ಲಿ ದಯವಿಟ್ಟು ಹಿರಿಯ ಮಾತಾಜಿಯವರು ಕ್ಷಮಿಸಿ ನನ್ನನ್ನು ತಿದ್ದಬೇಕಾಗಿ ಯಾಚಿಸುತ್ತಾ, ಇಲ್ಲಿಯವರೆಗೆ ನನ್ನ ಮಾತು ಕೇಳಿ ಸಹಿಸಿಕೊಂಡು ಕುಳಿತ ಎಲ್ಲಾ ಮಾತಾಜಿಯವರಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ನಿಧಾನವಾಗಿ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಎಲ್ಲರಿಗೂ ತಿಳಿಯೋ ರೀತಿಯಲ್ಲಿ ಹೇಳಿದಿರ ಮಾತಾಜಿ. ನಮ್ಮ ಮನಸ್ಸನ್ನ ಹೇಗೆ ಚಂಚಲವಾಗಿರುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದಿರ. ಮತ್ತೆ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿದ್ರಿ. ಅದನ್ನ ನಿಧಾನವಾಗಿ ಹೇಗೆ ಯಾವ ಯೋಗದಿಂದಲೂ ಸಾಧ್ಯವಲ್ಲ, ಭಕ್ತಿ ಯೋಗದಿಂದ ಅದು ಸಾಧ್ಯ ಮಾತಾಜಿ. ಭಕ್ತಿ ಯೋಗ ಮಾಡ್ತಾ ಮಾಡ್ತಾ ನಮಗೆ ಪ್ರೇಮ ಹೇಗೆ ಸಿಗತ್ತೆ, ಅದಕ್ಕೆ ನಾವು ಗುರುಗಳ ಆಶ್ರಯ ಪಡಿಬೇಕು ಅನ್ನೋದನ್ನ ತುಂಬಾ ನೀಟಾಗಿ ನಿಧಾನವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ತುಂಬಾ ಧನ್ಯವಾದಗಳು ನಿಮ್ಮ ಸಂಘ ಸಿಕ್ಕಿದ್ದಕ್ಕೆ ಮಾತಾಜಿ. ಜ್ಞಾನ ಯೋಗದಲ್ಲಿ ಕೊನೆಯೂ ಕೂಡ ಹೇಳಿದರಲ್ಲ ಮಾತಾಜಿ, ಯೋಗಿ ನಾಮಪಿ ಸರ್ವೇಶ ಮದ್ಗತ ಅಂತರಾತ್ಮನಃ ಶ್ರದ್ಧಾವಾನ್ಯೋ ಭಜತೆ ಮಾಂ ತಾಂ ಸಮಯುಕ್ತ ತಮೋ ಮತಃ. ಅಂದ್ರೆ ನನ್ನನ್ನು ಯಾರು ನೆನೆಸ್ಕೊಂತಾನೆ ಇರ್ತಾನೋ, ನನ್ನ ಚಿಂತೆಯಲ್ಲಿ ಯಾರಿರ್ತಾನೋ ಅವನು ಎಲ್ಲಾ ಯೋಗಿಗಳಲ್ಲಿ ಎಲ್ಲಾ ಯೋಗದಲ್ಲಿ ಕೂಡ ಅವನು ಶ್ರೇಷ್ಠನಾದನಂತ ಭಗವಂತ ಕೊನೆಯಲ್ಲಿ ಹೇಳಿದ್ದಾರೆ ಮಾತಾಜಿ. ಅದನ್ನ ನೀವು ಹೇಗೆ ಫಾಲೋ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ಧನ್ಯವಾದಗಳು. ಹೀಗೆ ನಿಮ್ಮ ಸೇವೆಯನ್ನು ಕೊಡ್ತಾ ಇರ್ಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡೋದು ಧನ್ಯವಾದ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಯಾರಿಗಾದ್ರೂ ಕ್ವಶನ್ ಇರೋದಿಲ್ಲ? ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಮತ್ತೆ ಒಂದು ಆಕ್ಚುಲಿ ಹೇಳ್ಬೇಕಾದ್ರೆ ತುಂಬಾ ಗಹನವಾದ ವಿಚಾರ ಇದು, ತುಂಬಾ ಸೀರಿಯಸ್ ಟಾಪಿಕ್. ಆಧ್ಯಾತ್ಮದ್ದು ಆಮೇಲೆ ಕೃಷ್ಣನ ಲೀಲೆ ವರ್ಣಿಸ್ಲಿಕ್ಕೆ ನಮ್ಗೆ ರಸವತ್ತಾಗಿ ಚೆನ್ನಾಗಿ ಬಂದ್ಬಿಡುತ್ತೆ ಅದು. ಅಂದ್ರೆ ನ್ಯಾಚುರಲಿ ವಿ ಆರ್ ಸ್ಟೋರಿ ಟೆಲ್ಲರ್ಸ್ ಎಲ್ಲ, ಮಕ್ಳಿಗೆಲ್ಲ ತಾಯಿಯಂದಿರೆಲ್ಲ ಅದು ನ್ಯಾಚುರಲ್ ಆಗಿ ಹೇಳ್ಬಿಡ್ತೇವೆ. ಆದ್ರೆ ಇದು ಸೀರಿಯಸ್ ಮ್ಯಾಟರ್. ಇದನ್ನ ಎಷ್ಟು ನಿಧಾನವಾಗಿ ಚೆನ್ನಾಗಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಮನಕ್ ಮುಟ್ಟೋ ಹಾಗೆ. ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್, ಬಟ್ ಯು ಹ್ಯಾವ್ ಟೇಕನ್ ದಟ್ ಚಾಲೆಂಜ್. ನೀವಂದ್ರೆ ನಾನು ಆಧ್ಯಾತ್ಮದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಇದನ್ನ ಹೇಳ್ತೀನಿ ಅಂತ. ಬಟ್ ಇದನ್ನ ಭಕ್ತಿ ಯೋಗಕ್ಕೆ ನೀವು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ರಿ. ಯಾಕಂದ್ರೆ ಭಕ್ತಿ ಯೋಗದಲ್ಲಿ ನಾವು ರೀಡಿಂಗ್ ಇರ್ಬೋದು, ಆಮೇಲೆ ಕೃಷ್ಣನ್ ಸೇವೆಯಲ್ಲಿ ಮತ್ತೆ ಜಪದಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಯಾವಾಗ್ಲೂ ಇರಲ್ಲ. ನಾವ್ ಇಲ್ಲಿ ಕೂತಿರ್ತೀವಿ, 108 ಕಡೆ ನಮ್ ತಲೆ ಓಡ್ತಾ ಇರತ್ತೆ.
So how to control this? Krishna said in Bhagavad Gita also, ಚಂಚಲ ಹಿಮನ ಕೃಷ್ಣ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನಲ್ವಾ, ನಾವು ಏನನ್ನಾದ್ರೂ ನಾನು ಕಂಟ್ರೋಲ್ ಮಾಡಬಲ್ಲೆ, ಬಟ್ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಹೇಳಿದಾಗ ಭಗವಂತ ಹೇಳ್ತಾರೆ, ಅದು ಅಸಂಶಯ ಮಹಾಭಾವ, ಇಟ್ ಇಸ್ ಪಾಸಿಬಲ್ ಓನ್ಲಿ ಬೈ ಬೈ ಪ್ರಾಕ್ಟೀಸ್. ಬೈ ಪ್ರಾಕ್ಟೀಸ್ ಅದು ಸಾಧ್ಯ ಇದೆ ಅಂತ ಅವರು ಹೇಳ್ತಾರೆ. ಸೊ ಅಭ್ಯಾಸ ಏನತ್ತು ಕೌಂತೆಯ ಅಂತ ಹೇಳ್ತಾರಲ್ಲ, ಅಭ್ಯಾಸ, ಕಂಟ್ರೋಲ್, ನಾವು ಪ್ರಾಕ್ಟೀಸ್ ಮಾಡಿ 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 ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಮಾಡ್ಬೋದು. ಮಾಧುರಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ನಿಮ್ಮ ಪ್ರೇರಣೆ ಇಲ್ಲದೆ ಇದ್ರೆ ನನಗೆ ಆಗ್ತಿರ್ಲಿಲ್ಲ, ನೀವು ಕೊಟ್ಟಿರೋ ಪ್ರೇರಣೆಯಿಂದ. ಇಲ್ಲ ಮಾತಾಜಿ, ತುಂಬಾನೇ ಚೆನ್ನಾಗಿ ಇದರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ನಿಮ್ಮ ಲೋಕಲ್ ಇದ್ರಲ್ಲಿ ಸಿರ್ಸಿಯಲ್ಲಿನೂ ಕೃಷ್ಣ ಪ್ರಜ್ಞೆಯಲ್ಲಿ ಜನರು ಬರುವಂತಾಗ್ಲಿ, ನಿಮ್ಮಿಂದ ನಿಮ್ಮ ಪ್ರಚಾರ ಇನ್ನು ಚೆನ್ನಾಗಿ ಆಗ್ಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಳ್ತಾ ನಿಮ್ಗೆ ಕೋಪಿ ಸೇನೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಯಾರಿಗಾರು ಇವತ್ತಿನ ವಿಷಯದ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೂ ಅರ್ಥ ಆಗಿದ್ಯವಲ್ಲ ಅಂತ ಅನ್ಸ್ತಿದ್ರೆ ಯಾರು ಪ್ರಶ್ನೆನೇ ಕೇಳ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದೆ ಮಾತಾಜಿ? ಹಾ, ಕೇಳ್ತಾ ಇದೆ, ಹೇಳಿ ಮಾತಾಜಿ. ಹಾ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಮಾತಾಜಿ, ಮನಸ್ಸನ್ನ ಹೇಗೆ ನಿಯಂತ್ರಿಸಬೇಕು, ಯಾವುದರಿಂದ ನಾವು ಭಕ್ತಿ ಯೋಗದಿಂದ ಸಾಧ್ಯ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಒಂದು ಉದಾಹರಣೆ ಕೊಟ್ರಿ ನೀವು, ಸಮುದ್ರ ಹೋಗ್ಬಿಟ್ಟು ಅಲೆ ನಿಲ್ಲತನಕ ಸ್ನಾನ ಮಾಡಂತ ಕೂತ್ಕೊಂಡ್ರೆ ಅದು ಅಲೆ ಹೇಗ್ ನಿಲ್ಲುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಅದೇ ತರ ನಮ್ಮ ಮನಸ್ಸು, ಆ ಮನಸ್ಸನ್ನ ನಾವು ತಡೆಗಟ್ಬೇಕಂದ್ರೆ ಭಗವಂತನ ಸದಾ ನೆನಪಿನಲ್ಲಿ ಇರ್ಬೇಕು. ನಾಮಸ್ಮರಣೆಯಲ್ಲಿ ಇದ್ದಾಗ ಆದಷ್ಟು ನಮ್ಮ ಮನ್ಸನ್ನ ಹಿಡಿತಕ್ ತಗೋಬಹುದು ಅಂತ ನನಗೆ ಅನ್ಸುತ್ತೆ ಮಾತಾಜಿ. ನೀವು ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳಿದ್ರು ಮಾತಾಜಿ. ಇವತ್ತಿನ ಕ್ಲಾಸು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಯಾರಿಗೂ ಕ್ವಶನ್ ಇಲ್ಲ ಅನ್ಸುತ್ತೆ, ತುಂಬಾ ಅರ್ಥ ಆಗಿ ಚೆನ್ನಾಗಿ ಹೇಳಿದ್ರಿಂದ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಹೋಗ್ಬೋದು ಮಾತಾಜಿ. ನೆಕ್ಸ್ಟ್ ಅಂದ್ರೆ ಇವತ್ತು ಕಾನ್ಸಂಟ್ರೇಷನ್ ಅನ್ನೋದು ಮಕ್ಳಿಗೂ ನಿಜ ಹೇಳ್ಬೇಕಂದ್ರೆ ತುಂಬಾ ಕಡಿಮೆ ಆಗಿದೆ. ಹಾಗೆ ನೋಡಿದ್ರೆ ಏಕಾಗ್ರತೆ ಅನ್ನೋದು ಯಾಕೆಂದ್ರೆ ಇವತ್ತು ರೀಲ್ಗಳು ನೋಡ್ತಾರೆ ನೋಡಿ, ಇದ್ರಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅಲ್ಲಿ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇದರಿಂದ ಏನಾಗ್ತದೆ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಮೊದ್ಲು ಮೂವಿ ನೋಡ್ಲಿಕ್ಕೆ 3 ಗಂಟೆ ಕೂರ್ತಿದ್ರು, ಅದು ಒಂದ್ ರೀತಿ ಒಳ್ಳೇದಾದ್ರೂ ಇರ್ತಾ ಅಂತ ನಾನು ಎಣಿಸೋದು ಇವತ್ತು. ಯಾಕೆಂದ್ರೆ ಇವತ್ತು ಒಂದೇ ನಿಮಿಷಕ್ಕೆ ನೆಕ್ಸ್ಟ್ ಸ್ಕ್ರಾಲ್ ಅದು ಏನಂತ ಮೊದಲೇ ವಿಷಯ ತಲೆಯೊಳಗೆ ಇನ್ನೂ ರಿಜಿಸ್ಟರೇ ಆಗಿರೋದಿಲ್ಲ, ಅಷ್ಟು ಬೇಗ ನೆಕ್ಸ್ಟ್ ಜಂಪ್ ಆಗ್ಬಿಡುತ್ತೆ. ಸೊ ಮಕ್ಕಳಲ್ಲಿ ನಾನು ತುಂಬಾ ವರ್ಷದಿಂದ ಟೀಚಿಂಗ್ ಅಲ್ಲಿ ಇದ್ದಿದ್ರಿಂದ ನನ್ನ ಅಬ್ಸರ್ವ್ ಮಾಡಿದ್ದೇನಂದ್ರೆ ಇವತ್ತು ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗಿದೆ ಮಕ್ಕಳಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲಾ ಪೇರೆಂಟ್ಸ್ ತುಂಬಾ ಗಮನ ಹರಿಸ್ಬೇಕು. ಆದಷ್ಟು ರೀಲ್ಗಳನ್ನ ನೋಡೋದು, ಮಕ್ಕಳ ಕೈಲಿ ನೋಡ್ಲಿಕ್ ಬಿಡುದು, ಮಕ್ಕಳ ಕೈಲಿ ಮೊಬೈಲ್ಗಳನ್ನ ಕೊಟ್ಟು ನಮ್ಗೆ ಕೆಲ್ಸ ಇರ್ತದೆ ಹೋಗ್ಲಿ, ಲೆಟ್ ದೆಮ್ ಬಿ ಎಂಗೇಜ್ಡ್ ಅಂತ ನಾವು ಅವ್ರಿಗೆ ಕೊಟ್ಟು ಇದನ್ನ ಅಭ್ಯಾಸ ಮಾಡಿಸೋದು ಇದ್ರಲ್ಲೂ ತುಂಬಾ ತಪ್ಪಾಗ್ತದೆ. ಮತ್ತೆ ಏನೋ ಅವ್ರಿಗೆ ನಾವು ಎಂಗೇಜ್ ಮಾಡುದು ಒಳ್ಳೆ ರೀತಿಯಿಂದ, ಇಟ್ ಕುಡ್ ಬಿ ಬಿಲ್ಡಿಂಗ್ ಬ್ಲಾಕ್ಸ್ ಅಲ್ಲಿ ಅವರು ಮನೆ ಕಟ್ಟೋದೇ ಇರ್ಬೋದು, ಅಥವಾ ಡ್ರಾಯಿಂಗ್ ಮಾಡೋದು, ಕಲರಿಂಗ್ ಮಾಡೋದು. ಅವ್ರು ಎಷ್ಟೇ ಅದನ್ನ ಬಣ್ಣ ಬೆಳೆಸ್ಲಿ, ಏನಾದ್ರೂ ಗಲೀಜ್ ಮಾಡ್ಲಿ, ಬಟ್ ಲೆಟ್ ದೆಮ್ ಬಿ ಎಂಗೇಜ್ ಇನ್ ಅ ವರ್ಕ್ ಫಾರ್ ಅಟ್ ಲೀಸ್ಟ್ 30 to 40 minutes ಒಂದ್ ಕೆಲಸದಲ್ಲಿ ಅವ್ರು ಎಂಗೇಜ್ ಆಗ್ಲಿ. ಇಲ್ಲ ಅಂದ್ರೆ ನಮ್ಗೆ ಸಹ ಇವಾಗ
ಈಗ ನೋಡಿ ನಾವು ಓದ್ತಾ ಇದ್ರೆ ತಕ್ಷಣ ನೆಕ್ಸ್ಟ್ ಪುಟಕ್ಕೆ ಹೋಗ್ಬೇಕು, ಅರ್ಧನೂ ಆಗಿರಲ್ಲ. ಒಂದು ಅಡಿಗೆ ವಿಡಿಯೋ ನೋಡ್ತಾ ಇದ್ವಿ, ಇಲ್ಲ ಇವತ್ತು ಕೃಷ್ಣಂಗ್ ಮಾಡ್ಬೇಕು ಅಂತ, ಮತ್ತೆ ಅದನ್ನ ಓಡಿಸೋದು. ನಮ್ಗೆ ಅಷ್ಟು ಟೈಮ್ ಇಲ್ಲ, ನಮ್ದು ಅಟೆನ್ಷನ್ ಸ್ಪ್ಯಾನ್ ಅಷ್ಟು ಕಡಿಮೆ ಆಗಿರುತ್ತೆ. ಸೊ ಮಾತಾಜಿಯವರು ಎತ್ಕೊಂಡಿರೋ ಟಾಪಿಕ್ ನಿಜವಾಗ್ಲೂ ತುಂಬಾ ಒಳ್ಳೆ ಟಾಪಿಕ್ ಇದು. ಎಲ್ಲರೂ ಯೋಚಿಸಬೇಕಾದಂತೇನೆ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಎಲ್ಲರೂ ಅವ್ರವ್ರ ಪ್ರಶ್ನೆಗಳನ್ನ ಹಾಕೋತಿದ್ದಾರೆ, ವೇರ್ ಆರ್ ವಿ ರಾಂಗ್ ಅಂತ ಅಷ್ಟೇ. ಸೊ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇವತ್ತು ಯೋಚಿಸ್ತಾರೆ, ಇದ್ರ ಬಗ್ಗೆ ಗಹನವಾಗಿ ಯೋಚಿಸ್ತಾರೆ ಮನೆಯಲ್ಲಿ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗ್ಬೋದು ಮಾತಾಜಿ. ಹರೇ ಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ನರಸಿಂಹ ಭಜನೆ ಹಾಡಲು ನಮ್ಮ ಆದರಣೀಯ ಆಶಾ ಮಾತಾಜಿ ಅವರು ಬರ್ತಾ ಇದ್ದಾರೆ. ಇವರು ಶಿವಮೊಗ್ಗದವರು, ಬೆಳ್ಳಂಗಿರಿ ಅನ್ನೋ ಗ್ರಾಮದಲ್ಲಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಇಸ್ಕಾನ್ ಸೆಂಟರ್ಗೆ ಭೇಟಿ ಕೊಟ್ಟು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ತುಂಬಾ ಉತ್ಸುಕರಾಗಿ ಎಲ್ಲಾ ಸೇವೆಯನ್ನು ಮಾಡ್ತಾರೆ, ಮತ್ತೆ ಎಲ್ಲರನ್ನು ಕರ್ಕೊಂಡು ಬರೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವ್ರು ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಿ ಆ ಭಗವಂತ ಇವರಿಗೆ ಕೃಪೆ ಕೊಡ್ಲಿ, ಎಲ್ಲರನ್ನು ಪ್ರಚಾರ ಮಾಡುವ ಶಕ್ತಿ ಕೊಡ್ಲಿ ಅಂತ ನಾನೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋದರ ಮೂಲಕ ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. ಒಟ್ಟು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮಾಡಿದ್ದೀನಿ ಮಾತಾಜಿ. ಹಾ, ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಹಾ ಕೇಳಿಸ್ತಾ ಇದೆ ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿಪೂರ್ವಕ್ಷಃ ಶಿಲಟಂಕಾನಕಾಲಯೇ. ಹಿರಣ್ಯಕಶಿಪೂರ್ವಕ್ಷಃ ಶಿಲಟಂಕಾನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮಾದಿಂ ಶರಣಂ ಪ್ರಪದ್ಯೆ. ತವ ಕರಕಮಲವರೇನಾಖಾಂ ಅದ್ಭುತ ಶೃಂಗಾ. ದಲಿತಾ ಹಿರಣ್ಯಕಶಿಪೂ ತನುಭೃಂಗಾ. ಕೇಶವಧೃತಾ ನರಹರಿರೂಪಾ, ಕೇಶವಧೃತಾ ನರಹರಿರೂಪಾ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇವ್ ಜಯ ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್. ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ. ಜಯ ಅನಂತ ದೇವ್ ಜಯ ಅನಂತ ದೇವ್, ಅನಂತ ದೇವ್ ಜಯ ಅನಂತ ದೇವ್. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಜಯ ಜಯ ಪ್ರಭುಪಾದ್ ಪ್ರಭುಪಾದ್, ಪ್ರಭುಪಾದ್ ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್ ಗುರುದೇವ್, ಗುರುದೇವ್ ಜಯ ಜಯ ಗುರುದೇವ್. ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್, ಹರಿ ಬೋಲ್ ಹರಿ ಬೋಲ್. ಶ್ರೀ ಶ್ರೀ ವಿಘ್ನ ವಿನಾಶಕ ನರಸಿಂಹದ್ ಭಗವಾನ್ ಕಿ ಜೈ.
ಭಕ್ತ ಶಿರೋಮಣಿ ಪ್ರಹ್ಲಾದ್ ಮಹಾರಾಜ್ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ, ನಿತಾಯ್ ಗೌರ ಪ್ರೇಮಾನಂದೇ, ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಸಮಯದಲ್ಲೇ ಇಷ್ಟು ಚೆನ್ನಾಗಿ ಕಲ್ತ್ ಹೇಳಿದ್ದೀರಾ, ಧನ್ಯವಾದಗಳು ಮಾತಾಜಿ. ಹೀಗೆ ನಿಮ್ಮ ಸೇವೆಯನ್ನು ಕೊಡ್ತಾ ಇರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ವಾರ ಜಾಯಿನ್ ಆಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗಿ, ಮತ್ತೆ ಎಲ್ಲಾರ್ನು ಈಗ ಗೋಪಿಸನಿಗೆ ಕರ್ಕೊಂಡ್ ಬರ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಒಂದ್ಸಲ ನಿಮ್ಗೆ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳ್ಬೇಕಿತ್ತು. ಅದು ನಾನ್ ಕಲ್ತಿದ್ದೆ ಬೇರೆ ಟ್ಯೂನು, ಅದು ಹೇಳೋ ಟೈಮಿಗೆ ಅದೇನೋ ಆಗೋಯ್ತು. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಇದಾಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾರ್ಗು. ನಿಮ್ಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ, ಅನೌನ್ಸ್ಮೆಂಟ್ ಏನಾದ್ರು ಇದೆಯಾ? ಎಸ್ ಮಾತಾಜಿ. ಹರೇ ಕೃಷ್ಣ. ಸುಭಾಷಿಣಿ ಮದಾದೆ ಮಾತಾಜಿ ಅವರು ಜಾಯ್ನ್ ಆಗಿದ್ದಾರೆ. ಮಾತಾಜಿ ಅವರು ಜಗನ್ನಾಥ ರಥ ಯಾತ್ರಾ ಮೈಸೂರ್ ಬಗ್ಗೆ 2 ಮಾತು ಹೇಳ್ಬೇಕಂತ ಕೇಳ್ಕೊತೀನಿ. ಸುಭಾಷಿಣಿ ಮಾತಾಜಿ. ಹರಿ ಬೋಲ್. ದಂಡವತ್ ಪ್ರಣಾಮ್ ಲೀಲಾಮಯಿ ಮಾತಾಜಿ. ದಂಡವತ್ ಪ್ರಣಾಮ್ ಸರ್. ನೀವೇ ಹೇಳ್ಬೋದು ಮಾತಾಜಿ, ಯು ಆರ್ ಮೋರ್ ಕೇಪಬಲ್ ದೆನ್ ಮೀ. ಎಷ್ಟ್ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾ ಇದೀರಾ ಗೋಪಿ ಸೇನಾ. ಐ ಆಮ್ ಸೋ ಹ್ಯಾಪಿ ಮಾತಾಜಿ. 31 devotees today. Yes, it's all Guru Maharaj mercy. ಹರಿ Yes, ಬೋಲ್. ಯಾತ್ರೆ ಬಗ್ಗೆ ಹೇಳಿ ಮಾತಾಜಿ ಎಲ್ಲರಿಗೂ. ಯಾ ಇವತ್ತಿಂದ ಪ್ರವಚನ ತುಂಬಾ ಚೆನ್ನಾಗಿತ್ತು. ಆಸ್ ಯು ಟೋಲ್ಡ್, the topic of the class was very apt for to day life ಮಾತಾಜಿ. ಸೊ ನಮಗೂ ಕಾನ್ಸಂಟ್ರೇಷನ್ ಇರ್ಬೇಕು ಎಲ್ಲದು ಮಾಡೋದಿಕ್ಕೆ, ಓದೋದಿಕ್ಕೆ, ಜಪ ಮಾಡಕ್ಕೆ, ಎಲ್ಲದಕ್ಕೂ. ಮಾತಾಜಿ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನೀವು ಹೀಗೆ ಬಂದು ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು. ನಿಮ್ಮ ಹಿರಿಯ ಮಾತಾಜಿ ಅವರ ಆಶೀರ್ವಾದಕ್ಕೆ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ ಮಾತಾಜಿ. ಹರಿ ಬೋಲ್. ಖಂಡಿತ ಮಾತಾಜಿ. ವಿಲ್ ಆಲ್ ಪ್ರೇ. ಥ್ಯಾಂಕ್ ಯು ಸೋ ಮಚ್. ಸೊ ದಟ್ ನಾವೆಲ್ಲರೂ ಇದೇ ತರ ಮುಂದೆ ಬಂದು ಕ್ಲಾಸ್ ಮಾಡಿ ಎಲ್ಲರಿಗೂ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಮತ್ತೆ ಇವರು ನರಸಿಂಹ ವಂದನ ಹಾಡಿದ್ದವರು ತುಂಬಾ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು. ನಿಮ್ ಸರ್ವಿಸಸ್ ಹಿಂಗೆ ಇರ್ಲಿ ಗೋಪಿ ಸೇನೆ ಕಡೆ. ಮತ್ತೆ ಮಾತಾಜಿ ಹೇಳಿದ್ರು ಹರಿ ಬೋಲ್, ಹರಿ ಕೃಷ್ಣ. ಸೊ ಜಗನ್ನಾಥ ರಥ ಯಾತ್ರೆ ಬಗ್ಗೆ ಸೊ ಮಾತಾಜಿ ಹೋದ್ಸಲಿನೂ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಹಾಗೇನೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವ್ ಇಲ್ಲಿ ಬಂದು ನಮ್ ಜೊತೆ ಜಗನ್ನಾಥ ರಥ ಯಾತ್ರೆನಲ್ಲಿ ಪಾಲ್ಗೊಳ್ಳಿ ಅಂತ. ನೋಡಿ ಥರ್ಸ್ಡೇ ಇದೆ ಈ ಸಲಿ. ಸಾರಿ, ಬೇರೆ ದಿನ ಹಾಗೆ ಮಾಡ್ಬೇಕಿತ್ತು. ನಾವು ಸಾಟರ್ಡೆ ಸಂಡೇ ಮಾಡಿದ್ರೆ ಇನ್ನು ನೀವೆಲ್ಲ ಬರ್ಬೋದಾಗಿತ್ತು. ಬಟ್ ಟ್ರೈ ಮಾಡಿ ಈ ಸಲಿ. ತುಂಬಾ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ ಇವಾಗ ಮೈಸೂರಲ್ಲಿ. ಸೊ ನೀವೆಲ್ಲರೂ ಬಂದ್ರೆ ನಮಗೂ ಒಂದು ತುಂಬಾ ದೊಡ್ಡ ಶಕ್ತಿ ಬಂದಂಗ ಅನ್ಸತ್ತೆ. ಸೊ ಪ್ಲೀಸ್ ಬನ್ನಿ. ಸೊ ಅಕಾಮಿಡೇಷನ್ನು, ಪ್ರಸಾದಮು ಎಲ್ಲರದ್ದು ಅರೇಂಜ್ಮೆಂಟ್ಸ್ ಆಗಿದೆ. ಸೊ ನೀವು ಬಂದ್ರೆ ಇಲ್ಲಿ ಏನು ತೊಂದರೆ ಆಗದೆ ಇರೋ ಹಂಗೆ ಕೃಷ್ಣನ್ ದಯದಿಂದ ನೋಡ್ಕೋತೀವಿ ಅನ್ನೋ ಒಂದು ಭರವಸೆ ಕೊಡ್ಬೋದು ನಾವು. ಸೊ ಪ್ಲೀಸ್ ಬನ್ನಿ. ರಥ ಎಳೆದು ಆ ದಿನದ ಒಂದು ಅಥೆಂಟಿಸಿಟಿನ ಕಾಪಾಡ್ಕೋಬಹುದು ನಾವು. ಇನ್ನು ಇದೆಲ್ಲ ಈ ತರ ಫೆಸ್ಟಿವಲ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ನಮ್ ಗುರು ಮಹಾರಾಜ್ಗೂ ತುಂಬಾ ಖುಷಿ ಆಗತ್ತೆ. ಕೃಷ್ಣನು ತುಂಬಾ ಖುಷಿ ಪಡ್ತಾನೆ. ನಮ್ಮನ್ನ ಇನ್ನೂ ಬೇಗ ಗೋಲೋಕ ವೃಂದಾವನಕ್ಕೆ ಹೋಗೋ ದಾರಿನ ಇನ್ನೂ ಸುಲಭ ಮಾಡ್ಕೊಡ್ತಾನೆ ಭಗವಂತ. ಸೊ ಪ್ಲೀಸ್ ಎಲ್ಲರೂ ಬನ್ನಿ, ಸಹಕರಿಸಿ. ಓಕೆ, ನಿಮ್ಗೆ ಏನಾದ್ರೂ ಸರ್ವಿಸಸ್ ಮಾಡ್ಬೇಕು ಅನ್ಸಿದ್ರು ಅದನ್ನ ಮಾಡ್ಬೋದು. ಓಕೆ, ಸೊ ಇಟ್ ಇಸ್ ಆನ್ 23rd. ಮಾತಾಜಿ, ಅದು QR ಕೋಡ್ ಇದೆ ಅಲ್ಲ, ಆ ಕೋಡ್ಗೆ ಪೇಮೆಂಟ್ ಮಾಡ್ಬೋದಾ? QR ಕೋಡ್ ಇದೆ ಅಲ್ಲ, ಮಾಡ್ಬಿಟ್ಟು ಲೀಲಾಮಯಿ ಮಾತಾಜಿ ಅವರ ಒಂದು ಇದಕ್ಕೆ ನಂಬರಿಗೆ ಅದನ್ನ ಸ್ಕ್ರೀನ್ ಶಾಟ್ ಅನ್ನ ಫಾರ್ವರ್ಡ್ ಮಾಡಿ ಮಾತಾಜಿ. ಸೊ ಗೊತ್ತಾಗುತ್ತೆ ನಮ್ಗೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ದಟ್ ವಿ ಕ್ಯಾನ್ ಕ್ಲೇಮ್ ದಟ್ ಮನಿ ಬ್ಯಾಕ್. ಓಕೆ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಅಥವಾ ಪರ್ಸನಲ್ ನಂಬರಿಗೆ ಮಾಡ್ಬೋದಾ?
ಅದೇ ಲೀಲಮಯಿ ಮಾತಾಜಿ ಮಾಡಿದ್ರೆ ಹಾ ಸೊ ಹಾ ಅವರು ಒಂದು ರಿಸಿಪ್ಟ್ ಕೊಡ್ಬೋದು, ಅಥವಾ ಶ್ಯಾಮಕಾಂತ ಮಾತಾಜಿಗೂ ಮಾಡ್ಬೋದು. ಯಾರ್ದ್ ನಂಬರ್ ನಿಮ್ ಹತ್ರ ಇದೆಯೋ ಅವ್ರಿಬ್ರಲ್ಲಿ ಅವರಿಗೆ ಮಾಡಿ. ಓಕೆ ಓಕೆ ಹ್ಮ್ ಓಕೆ ಹಾ ಓಕೆ ಸೊ ದಟ್ ಅವ್ರ ರಿಸಿಪ್ಟ್ ಹಾಕಕ್ಕೆ ಈಸಿ ಆಗತ್ತೆ ನಿಮ್ದಕ್ಕೆ ಅಂತ ಅಷ್ಟೇ. ಓಕೆ 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 ಹ್ಮ್ ಹಾ ಓಕೆ, ಓಕೆ ಮತ್ತೆ ಹರಿ ಬೋಲ್. ಇನ್ನೇನಾದ್ರೂ ಹೇಳ್ಬೇಕಾ ಲೀಲಮಯಿ ಮಾತಾಜಿ? ನೋ ಮಾತಾಜಿ ಹೇಳಿದ್ರಲ್ಲ ಮಾತಾಜಿ, ಎಲ್ಲರೂ ಒಂದೇ ವರ್ಡ್ ಅಲ್ಲಿ ಎಲ್ಲ ತನು ಮನ ಧನ ಎಲ್ಲದ್ರಿಂದಾನು ಸಹಕಾರ ಮಾಡ್ಬೇಕು. ಮಾತಾಜಿಯರು ಹೇಳಿದಾರಲ್ಲ, ಪರ್ಸನಲಿ ಆಗಿ ಎಲ್ಲರೂ ಬಂದು ನಮ್ಮೊಟ್ಟಿಗೆ ನಿಂತ್ಕೊಂಡ್ರು ಅದರಿಗಿನ್ನ ದೊಡ್ಡ ಸಂತೋಷವೇ ಇಲ್ಲ. ಯಾರೇ ಬರ್ಲಿಕ್ಕೆ ಆಗೋದಿಲ್ವೋ, ಅಟ್ ಲೀಸ್ಟ್ ಏನಾದ್ರೂ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಗಳು ಇದ್ದರೆ ದಯವಿಟ್ಟು ಕಳಿಸಿ. ಮತ್ತೆ ಖಂಡಿತ ಯಾರು ಇನ್ನೊಂದು ಭಾವನೆಯನ್ನ ಇಟ್ಕೊಳ್ಬೇಡಿ, ಗೋಪಿ ಸೇನೆ ಇದಕ್ಕೆ ಮಾಡ್ತಾರ ಅಂತ ಹೇಳಿ. ಓಕೆ, ಸೊ ಜಗನ್ನಾಥನಿಗೆ ನಿಮ್ ಪ್ರೀತಿಯಿಂದ ಏನ್ ಕೊಟ್ರು ಜಗನ್ನಾಥ ವಿಲ್ ಅಕ್ಸೆಪ್ಟ್. ಸೊ ನಥಿಂಗ್ ಟು ವರಿ. ಅದೇ ನಾನು ಹೇಳ್ದೆ ಲಾಸ್ಟ್ ಟೈಮ್ ಒಬ್ರು ಮಾತಾಜಿ ಮಿನಿಮಮ್ ಚಿಕ್ಕ ಅಮೌಂಟ್ ಕಳ್ಸಿದ್ರು, ಬಟ್ ಅದು ಎಷ್ಟು ಖುಷಿಯಾಗಿ ಒಂದೆರಡು ಸೆಂಟೆನ್ಸ್ ಬರ್ದಿರಂಗೆ ಇನ್ನೂ ಜ್ಞಾಪಕ ಇದೆ ನನಗೆ. ಸೊ ಮಾತಾಜಿ ಹೇಳ್ದಾಗೆ ಪರ್ಸನಲ್ ಆಗಿ ನನ್ನ ನಂಬರ್ಗೆ ನೀವು ಕಳಿಸಿದ್ರೆ ನಾನು ಒಟ್ಟು ಗೋಪಿ ಸೇನೆಯಿಂದ ಎಷ್ಟಾಯ್ತು ನಮ್ದು ನಮ್ಮ ಕಡೆಯಿಂದ ಏನ್ ಮತ್ತೆ ಹೆಚ್ಚು ಕಮ್ಮಿ ಹಾಕಿ ನಾವು ಸರಿ ಮಾಡಿ ಕೊಡ್ತೇವೆ ಅದು. ಸೊ ಆ ರೀತಿ ಕಳ್ಸಿದ್ರೆ ಒಳ್ಳೇದು. ಮತ್ತೆ ಮಾತಾಜಿ ಹೇಳ್ದಂಗೆ ನಾವು ರಿಸಿಪ್ಟ್ ಹಾಕ್ಲಿಕ್ಕೂ ನಮ್ಗೆ ಈಸಿ ಆಗುತ್ತೆ. ಸೊ ದಯವಿಟ್ಟು ಆ ರೀತಿ ಮಾಡಿ. ಶ್ಯಾಮಕಾಂತ ಮಾತಾಜಿಗೂ ಕಳಿಸ್ಬೋದು, ಇಲ್ಲ ನನ್ಗೂ ಕಳಿಸ್ಬೋದು. ಸೊ ನಂಬರ್ ನಾನು ಇನ್ನೊಂದ್ಸರಿ ಬೇಕಾದ್ರೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಫೋನ್ ಪೇನೋ ಗೂಗಲ್ ಪೇ ನೀವು ಬಂದ್ರೆ ನಮ್ಗೆ ಇನ್ನೂ ತುಂಬಾ ಖುಷಿ ಆಗತ್ತೆ. ಪ್ಲೀಸ್ ಅವಕಾಶನ ಮಿಸ್ ಮಾಡ್ಕೋಬೇಡಿ, ಪ್ಲೀಸ್ ಬನ್ನಿ ಅಂತ ಕೇಳ್ಕೊತೀವಿ ಎಲ್ಲ ಮಾತಾಜಿಸ್. ಆಮೇಲೆ ನಿಮ್ ಗ್ರೂಪ್ಸ್ ಅಲ್ಲೂ ಎಲ್ಲರಿಗೂ ಹೇಳಿ, ಬೇಕಾದ್ರೆ ಇದು ಒಂದು ಕಾಪಿನ ಶೇರ್ ಮಾಡ್ತೀವಿ, ನೀವು ಎಲ್ಲರಿಗೂ ಫಾರ್ವರ್ಡ್ ಮಾಡ್ಬೋದು. ಇನ್ವಿಟೇಷನ್ ಅಲ್ವಾ ಮಾತಾಜಿ, ಈಗ್ಲೇ ಮಾಡ್ತೀನಿ. ಸ್ನಾನಯಾತ್ರೆನೂ ತುಂಬಾ ಚೆನ್ನಾಗಾಯ್ತು. Yes, ma'am. We can share the Snanayatra photos also. Yes, ma'am. Yes, Mataji. Invitation ಫಾರ್ವರ್ಡ್ ಮಾಡಿದ್ದೀನಿ ಮಾತಾಜಿ ಗೋಪಿ ಸೇನೆಗೆ. ಅಲ್ಲಿರೋ ಸ್ಕ್ಯಾನರಿಗೆ ಮಾಡಿದ್ರೆ ಪ್ಲೀಸ್ ನಮ್ಗೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ. But I feel better to send us personally, so that ನಮ್ಮ ಗೋಪಿ ಸೇನೆಯ ಸ್ಟ್ರೆಂತ್ ಅಲ್ಲ, ಇವ್ರು ಇನ್ಯಾರಿಗಾದ್ರೂ ಫಾರ್ವರ್ಡ್ ಮಾಡಿದ್ರು ಅವರಿಗೆ ಒಂದ್ ಮೆಸೇಜ್ ಹಾಕಿದ್ರು, ಒಂದ್ ಸ್ಕ್ರೀನ್ ಶಾಟ್ ಕಳಿಸಿದ್ರು. Okay, Mataji, thank you so much. Thank you, Mataji. Yes, sure. Mataji, closing prayers ಹೇಳ್ಬೋದು. ಮಾತಾಜಿ ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್ ಮಾಡೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮ್ಯಪ್ಸ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತತ್ವಮೇವ, ತ್ವಮೇವ ಬಂಧುಶ್ಚ ತ್ವಮೇವ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವಂ ಸರ್ವ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿ ಯದೀಶ್ವರಿ ನಂದಗೋಪಾಸುತಂ ದೇವಿ ಪತಿತಂ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣಂ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಅವಕಾಶ ಕೊಟ್ಟಿದ್ದಕ್ಕೆ ಶ್ಯಾಮಾ ವ್ರಜ ಸೇವಿಕಾ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕಂಪೇರಿಂಗ್ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನನಗೆ ಇನ್ನು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಆಶೀರ್ವಾದ ಮಾಡಿ ಮಾತಾಜಿ. ನಿಮ್ಮ ಆಶೀರ್ವಾದ
ಹರಿ ಬೋಲ್ ಮಾತಾಜಿ. ಅವಕಾಶ ಥ್ಯಾಂಕ್ ಯು ಕೊಡ್ತಿರೋ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಧನ್ಯವಾದಗಳು. ನೀವೆಲ್ಲ ಇಷ್ಟ ಎಂತೂಸಿಯಾಸಮ್ ಇಂದ ಬಂದು ಮಾಡ್ತೀವಿ ಅಂದ್ರೆ ಗುರು ಮಹಾರಾಜ್ ಮರ್ಸಿನೇ ಅಷ್ಟೇ ಮಾತಾಜಿ ಅದು. ಥ್ಯಾಂಕ್ ಯು. ಗುರು ಮಹಾರಾಜ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.